ಈ ನಿಂಬೆ ರಸ ಹೌದು. ಅದನ್ನ ಡೈರೆಕ್ಟ್ ಆಗಿ ಫೇಸ್ಗೆ ಹಚ್ಬಹುದಾ? ಹಚ್ಚಿದ್ರೆ ಮುಖದಲ್ಲಿರುವಂತಹ ಡಾರ್ಕ್ ಮಾರ್ಕ್ ಎಲ್ಲ ಮಾಯ ಆಗುತ್ತಾ? ಖಂಡಿತವಾಗ್ಲೂ ಇದು ದೊಡ್ಡ ಮಿತ್ ಆಯ್ತಾ. ಕೆಲವು ಟೂತ್ ಪೇಸ್ಟ್ ಹಚ್ಚುವಂಥದ್ದು, ನಿಂಬೆ ರಸ ಹಚ್ಚುವಂಥದ್ದು, ವಿಚ್ ಇಸ್ ಡೆಫಿನೆಟ್ಲಿ ನಾವಂತೂ ಅದನ್ನ ಒಪ್ಪೋದೇ ಇಲ್ಲ. ಮನೆಯಲ್ಲಿರುವಂತಹ ಹೋಮ್ ರೆಮಿಡಿಗಳನ್ನು ಯೂಸ್ ಮಾಡಿ ಟಿಪ್ಸ್ ಕೊಡೋದು ಎಷ್ಟು ಸರಿ? ವಾಟ್ ಐ ವುಡ್ ಸೇ ಇಸ್ ಅಡುಗೆ ಮನೆಯಲ್ಲಿ ಸಿಗುವಂತ ಪದಾರ್ಥಗಳನ್ನ ಹೊಟ್ಟೆಗೆ ಮಾತ್ರ ಹಾಕಿ ಸಾಕು, ಚರ್ಮಕ್ಕೆಲ್ಲ ಬೇಡ. ತೆಂಗಿನ ಎಣ್ಣೆ ಹಚ್ಚಿದ್ರೆ ಮುಖದಲ್ಲಿರುವಂತಹ ಮೊಡವೆಗಳೆಲ್ಲ ಮಾಯ ಆಗುತ್ತೆ. ಜಾಸ್ತಿ ಆಗುತ್ತೆ. ಸ್ಕಿನ್ನಿಗೆ ಎಷ್ಟು ಎಫೆಕ್ಟಿವ್ ಆಗಿದೆ ಈ ಜ್ಯೂಸ್ಗಳೆಲ್ಲ ಅನ್ನುವಂಥದ್ದು. ಇಂಟರ್ನಲಿ ನೀವು ಏನೇ ಮಾಡಿದ್ರು ದ ಮೋಸ್ಟ್ ಬೆನಿಫಿಟೆಡ್ ಆರ್ಗನ್ ಇನ್ ದ ಬಾಡಿ ಇಸ್ ಸ್ಕಿನ್. ಸೊ ನೀವು ಜಂಕ್ ಹಾಕಿದ್ರೆ ನಿಮ್ ಮುಖದಲ್ಲೇ ಕಾಣಿಸುತ್ತೆ, ನೀವು ಒಳ್ಳೇದನ್ನ ತಿಂದ್ರೆ ಅದು ಮುಖದಲ್ಲೇ ಕಾಣಿಸುತ್ತೆ ನಿಮ್ಗೆ. ಈ ಮೇಕಪ್ ಇಂದ ಕೂಡ ಕೆಲವರಿಗೆ ಮೊಡವೆಗಳು ಬರೋದಿದೆ. ಕೆಲವರಿಗೆ ಒಂದು ಕೆಟ್ಟ ಅಭ್ಯಾಸ ಇರುತ್ತೆ, ಮೇಕಪ್ ಹಚ್ತಾರೆ, ಆಚೆ ಹೋಗಿ ಬರ್ತಾರೆ, ಹಾಗೆ ಮಲ್ಕೋತಾರೆ, ಫೇಸ್ ವಾಶ್ ಮಾಡಲ್ಲ, ಮೇಕಪ್ ನ ತೆಗಿಯಲ್ಲ, ಕ್ಲೆನ್ಸ್ ಮಾಡಲ್ಲ, ಡಬಲ್ ಕ್ಲೆನ್ಸಿಂಗ್ ಅಂತ ಹೇಳ್ತೀವಿ, ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಸಮ್ಮರ್. PCOD, PCOS, ಥೈರಾಯ್ಡ್ ಇಂಥ ಕೆಲವೊಂದು ಸಮಸ್ಯೆಗಳಿಂದಲೂ ಕೂಡ ಎಷ್ಟೇ ಚೆನ್ನಾಗಿರುವಂತಹ ಸ್ಕಿನ್ ಕೂಡ ಡಲ್ ಆಗುತ್ತೆ. PCOD ಹಾರ್ಮೋನ್ಸ್ ಕಂಟ್ರೋಲಿಗೆ ತರೋದೇನೆ ಮೆಡಿಕೇಶನ್ಸ್ ಆ್ಯಂಡ್ ಯುವರ್ ಡಯಟ್ ಆ್ಯಂಡ್ ಲೈಫ್ ಸ್ಟೈಲ್ ಚೇಂಜ್. ಈ ಪೋರ್ಷನ್ ಏನಿದೆ ಆಕ್ಟಿವ್ ಆಗಿರಬೇಕು. ಸೊ ವಾಕ್ ಮಾಡುವಂಥದ್ದು, ಜಾಗ್ ಮಾಡುವಂಥದ್ದು, ವೆಯ್ಟ್ ಲಿಫ್ಟಿಂಗ್ ಮಾಡುವಂಥದ್ದು, ಸ್ವೆಟ್ ಆಗಬೇಕು ಬಾಡಿ. ಅವಾಗ ಮಾತ್ರನೇ ವಿತ್ ಮೆಡಿಕೇಶನ್ಸ್ ನೀವು ಇಂಟರ್ನಲ್ಲಿ PCODಗೆ ಒಂದು ಸ್ವಲ್ಪ ಮಟ್ಟಿಗೆ. ಪಬ್ಲಿಕ್ ನಿಕ್ಸ್ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಚೈತನ್ಯ ಕೊಟ್ಟಾರಿ. ಬೇಸಿಗೆ ಕಾಲ ಅಂತ ಹೇಳಿ ಬಂದಾಗ ನಮ್ಮ ತ್ವಚೆಯ ಒಂದು ಆರೈಕೆ ಮಾಡೋದು ತುಂಬಾನೇ ಕಷ್ಟ ಅಂತ ಹೇಳ್ಬೋದು. ಜೊತೆಗೆ ಏನು ಕ್ರೀಮ್ ಹಾಕಿದ್ರು, ಏನು ಪ್ರಾಡಕ್ಟ್ ಹಾಕಿದ್ರು ಈ ಸಮ್ಮರಲ್ಲಿ ಯಾವುದೇ ರೀತಿ ಯೂಸ್ ಇಲ್ಲ. ಏನು ಮಾಡೋದು ಅನ್ನುವಂಥ ಕೆಲವೊಂದು ಟೆನ್ಷನ್ಗಳು ನಮ್ಮೆಲ್ಲರ ತಲೆಯಲ್ಲಿ ಓಡ್ತಾ ಇರುತ್ತೆ. ಸೊ ನಿಮ್ಮೆಲ್ಲ ಟೆನ್ಷನ್ಗಳಿಗೆ ಸ್ವಲ್ಪ ಬ್ರೇಕ್ ಹಾಕುವಂಥ ಟೈಮ್ ಬಂದಿದೆ ಅಂತ ಹೇಳ್ಬೋದು. ಸೊ ಇವತ್ತು ನಮ್ಮ ಜೊತೆ ಸ್ಕಿನ್ ಡಿಸೈರ್ಸ್ ಡೆರ್ಮೋಕೋ ಇದರ ಫೌಂಡರ್ ಆಗಿರ್ಬೋದು, ಜೊತೆಗೆ ಸ್ಕಿನ್ ಸ್ಪೆಷಲಿಸ್ಟ್ ಆಗಿರುವಂಥ ನಾವೆಲ್ಲರ ಪ್ರೀತಿಯ ಹಿಮಾನ್ವಿ ಅವ್ರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಈ ಬೇಸಿಗೆ ಕಾಲದಲ್ಲಿ ಸಮ್ಮರಲ್ಲಿ ಯಾವ ರೀತಿ ಸ್ಕಿನ್ ಪ್ರೊಟೆಕ್ಷನ್ ಮಾಡ್ಬೋದು ಅಂತ ಹೇಳಿ. ಮ್ಯಾಮ್, ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ನಾನು ಆವಾಗಲೇ ಹೇಳಿದೆ, ಪ್ರತಿಯೊಬ್ಬರಿಗೂ ಕೂಡ ಸ್ಕಿನ್ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಏನು ಸ್ಕಿನ್ ಸ್ವಲ್ಪ ಎಲ್ಲೋ ಡ್ಯಾಮೇಜ್ ಆಗ್ತಾ ಇದೆ ಅಂತ ಹೇಳಿ ಬಂದಾಗ ಎಲ್ಲರೂ ಕೂಡ ಕಾನ್ಷಿಯಸ್ ಆಗೋದಿದೆ. ಅದರಲ್ಲೂ ಕೂಡ ಸಮ್ಮರ್ ಅಂತ ಹೇಳಿ ಬಂದಾಗ ಸ್ಕಿನ್ ಪ್ರೊಟೆಕ್ಷನ್ ಸ್ವಲ್ಪನೇ ಜಾಸ್ತಿಯಾಗಿ ಮಾಡಬೇಕು. ಯಾವ ರೀತಿ ಮಾಡ್ಬೋದು ಅಂತ ಹೇಳಿ ಸಮ್ಮರಲ್ಲಿ? ಸೊ ಸಮ್ಮರ್ ಪ್ರೊಟೆಕ್ಷನ್ ಬಂತು ಅಂತಂದ್ರೆ ಹೇರ್ ಆಗಲಿ, ಸ್ಕಿನ್ ಆಗಲಿ, ವಿಧವಾಗಿ ವಿ ಹ್ಯಾವ್ ಲಾಟ್ ಆಫ್ ಕೇರ್ ಟು ಬಿ ಡನ್. ಸೊ ಒಂದೇ ಎಲ್ಲರಿಗೂ ವರ್ಕ್ ಆಗೋದಿಲ್ಲ. ಪ್ರಾಬ್ಲಿ ನಿಮಗೆ ಇಂಟರ್ನಲ್ ಹೈಡ್ರೇಷನ್ ವರ್ಕ್ ಆದರೆ ಇನ್ನೊಬ್ಬರಿಗೆ ಸನ್ಸ್ಕ್ರೀನ್ ಜಾಸ್ತಿ ಹಚ್ಚಬೇಕಾಗಿ ಬರುತ್ತೆ. ಸೊ ಎವ್ರಿ ಒನ್ ಹ್ಯಾಸ್ ಟು ಟೇಕ್ ದೇರ್ ಓನ್ ಕನ್ಸಲ್ಟೇಷನ್. ಅದಕ್ಕೆ ಫಸ್ಟ್ ಆಫ್ ಆಲ್ ಒಳ್ಳೆ ಸ್ಕಿನ್ ಸ್ಪೆಷಲಿಸ್ಟ್ ಅಥವಾ ಡರ್ಮಟಲಜಿಸ್ಟ್ ಹತ್ರ ಹೋಗಿ ಒಂದು ಸ್ಕಿನ್ ಕನ್ಸಲ್ಟೇಷನ್ ತಗೊಂಡ್ರೆ ಅವ್ರು ನಿಮಗೆ ಏನೇನು ಪ್ರಾಡಕ್ಟ್ಸ್ ಬೇಕು ಅಂತೆಲ್ಲ ಹೇಳ್ತಾರೆ ಜನರಲ್ ಆಗಿ. ಬಟ್ ಟು ಜಸ್ಟ್ ಜನರಲೈಸ್ ಆ್ಯಂಡ್ ಟೆಲ್ ಎವ್ರಿ ಒನ್, ಈ ಸರಿ ಅಂತೂ ಬೇಸಿಗೆ ತುಂಬಾ ಜಾಸ್ತಿ ಇದೆ. ಸೊ ಅದನ್ನ ತಡ್ಕೊಳಕ್ಕೂ ಒಳಗಡೆಯಿಂದನೂ ಕಷ್ಟ ಆಗ್ತಿದೆ, ಆಚೆ ಕಡೆ ಚರ್ಮಕ್ಕೂ ತುಂಬಾ ಕಷ್ಟ ಆಗ್ತಿದೆ. ಹಾಗಾಗಿ ಫಸ್ಟ್ ಥಿಂಗ್ ದಟ್ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಈಸ್ ಹೈಡ್ರೇಟ್ ಇನ್ಸೈಡ್ ಆ್ಯಂಡ್ ಔಟ್. ಚಳಿಗಾಲ ಆಗಲಿ, ಮಳೆಗಾಲ ಆಗಲಿ, ಯಾವುದೇ ಕಾಲ ಆದ್ರೂ ಹೈಡ್ರೇಷನ್ ಒಂದು ಹೋಯ್ತು ಅಂತಂದ್ರೆ ಇಂಟರ್ನಲಿನೂ ಹಾಳಾಗುತ್ತೆ ನಿಮ್ಮ ಬಾಡಿ, ಮತ್ತು ಎಕ್ಸ್ಟರ್ನಲಿ ನಿಮ್ಮ ಸ್ಕಿನ್ನು ಕೂಡ ಹಾಳಾಗುತ್ತೆ. ಸೊ ಫಸ್ಟ್ ಥಿಂಗ್ ನಾನು ಹೇಳೋ ಅಂಥದ್ದು ಏನು ಅಂತಂದರೆ ಹೈಡ್ರೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಎರಡನೇದು ಪ್ರೊಟೆಕ್ಷನ್. ಇದೆರಡು ನೀವು ಕರೆಕ್ಟಾಗಿ ಮಾಡ್ಕೊಂಬಿಟ್ರೆ 95% ಆಫ್ ಯೋರ್ ಏಜಿಂಗ್ ಇಸ್ ಟೇಕನ್ ಕೇರ್ ನೌ ಓನ್ಲಿ. ಓಕೆ, ಇವಾಗ ನೀವು ಹೈಡ್ರೇಟ್ ಮಾಡಬೇಕು ಅಂತ ಇದ್ರಿ. ಇವಾಗ ಕೆಲವರು ತಲೆ ಓಡ್ತಾ ಇರುತ್ತೆ, ಯಾವ ರೀತಿ ಹೈಡ್ರೇಟ್ ಮಾಡೋದು, ಪ್ರೊಟೆಕ್ಷನ್ ಯಾವ ರೀತಿ ಮಾಡ್ಬೋದು ಅಂತ ಹೇಳಿ. ಸೊ ಹೈಡ್ರೇಷನ್ ಅಂತ ಬಂದಾಗ, ಇಂಟರ್ನಲ್ ಹೈಡ್ರೇಷನ್ ಅಂತ ಬಂದರೆ ಫ್ಲೂಯಿಡ್ ಕನ್ಸಂಪ್ಷನ್ ಜಾಸ್ತಿ ಮಾಡಬೇಕು. ಫಸ್ಟ್ ಆಫ್ ಆಲ್ ಬೇಸಿಗೆಲಿ ನಮಗೆ ಊಟ ಸರಿಗೆ ಸೇರಲ್ಲ, ಬಿಸಿ ಬಿಸಿ ಏನೂ ಸೇರಲ್ಲ. ಸೊ ತಂಪಾಗಿ ಪಾನೀಯಗಳನ್ನ ಕುಡಿತಾ ಇರಬೇಕು. ನೀರು, ಮಜ್ಜಿಗೆ, ಜ್ಯೂಸಸ್ ಅಥವಾ ತರಕಾರಿಗಳನ್ನ ತಿನ್ನೋದು, ಇದೆಲ್ಲದನ್ನು ಚೆನ್ನಾಗಿ ಹೈಡ್ರೇಷನ್ ಕೊಡುವಂಥದ್ದು. ಎಕ್ಸ್ಟರ್ನಲಿ ನಿಮ್ಮ ಸ್ಕಿನ್ಗೆ ಯಾವುದು ಸೂಟ್ ಆಗುತ್ತೋ ಅಂತ ಒಂದು ಮಾಯಿಶ್ಚರೈಸರ್ನ ಹಚ್ಚುವಂಥದ್ದು. ಇದೆರಡೇ ನಿಮಗೆ ಹೈಡ್ರೇಷನ್ ನೀಟಾಗಿ ಕೊಡೋ ಅಂಥದ್ದು. ಆ್ಯಂಡ್ ಇದನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ SPF. ನಾವಂತೂ ಸನ್ಸ್ಕ್ರೀನ್ಗಳು, ಓರಲ್ ಸನ್ಸ್ಕ್ರೀನ್ ಬರೆದಿದೆ, ಫಿಸಿಕಲ್ ಸನ್ಸ್ಕ್ರೀನ್ ಇದೆ. ಸೊ ಯು ಕ್ಯಾನ್ ಆಪ್ಟ್ ವಿಚ್ ಎವರ್ ಇಸ್ ಸೂಟಬಲ್ ಫಾರ್ ಯು. ಓಕೆ, ಸೊ ಇದು ಬೇಸಿಕ್ ಥಿಂಗ್ ದಟ್ ಯು ಹ್ಯಾವ್ ಟು ಹೈಡ್ರೇಟ್ ಆ್ಯಂಡ್ ಪ್ರೊಟೆಕ್ಟ್. ಇವಾಗ ಸಮ್ಮರ್ ಅಂತ ಬಂದಾಗ ನಾವು ಆವಾಗಲೇ ಮಾತಾಡಿದಾಗೆ ತುಂಬ ಬೆವರು ಅಂತ ಹೇಳಿದ್ರೆ ತುಂಬ ಬೆವರುತ್ತೆ. ಈ ಬೆವರಿ ಕೆಲವರಿಗೆ ಫೇಸಲ್ ಆ್ಯಕ್ನೀಸ್ ಆಗಿರ್ಬೋದು, ಬಾಡಿಲಿ ಆ್ಯಕ್ನಿ ಆಗಿರ್ಬೋದು. ಸೊ ಇದನ್ನೆಲ್ಲ ನಾವು ತಡೆಗಟ್ಟೋದು ಹೇಗೆ ಅಂತ ಹೇಳಿ? ಬೆವರಿಂದ ಬರುವಂಥ ಮೊಡವೆಗಳನ್ನ ಸ್ವಲ್ಪ ಹೈಜೀನ್ನ ಟೇಕ್ ಕೇರ್ ಮಾಡೋದ್ರಿಂದ ಮಾತ್ರನೇ ನಾವು ಸ್ವಲ್ಪ ಮಟ್ಟಿಗೆ ಅವಾಯ್ಡ್ ಮಾಡ್ಲಿಕ್ಕೆ ಸಾಧ್ಯ. ಒಂದು ಆಚೆ ಹೋಗಿ ಬಂದಿದ ತಕ್ಷಣ ಅಥವಾ ತುಂಬ ಬೆವತು ಕೆಲಸ ಮಾಡಿದ ತಕ್ಷಣ ಒಂದು ಹಾಟ್ ಶವರ್ ಆಗಬೇಕು. ಆಗಿದ ತಕ್ಷಣ ಒಂದು ಸ್ವಲ್ಪ ಕೂಲಿಂಗ್ ಪೌಡರ್ಸ್ ಆಗಿರ್ಬೋದು, ಆ್ಯಂಟಿಬ್ಯಾಕ್ಟೀರಿಯಲ್ ಕ್ರೀಮ್ಸ್, ಅಂದರೆ ಪ್ರೈವೇಟ್ ಪಾರ್ಟಲ್ಲಿ ಏನಾದರೂ ಆ ಥರ ಆಗ್ತಿದೆ ಅಂತಂದರೆ ಆ್ಯಂಟಿಬ್ಯಾಕ್ಟೀರಿಯಲ್ ಕ್ರೀಮ್ಸ್ ಬಂದಿದೆ, ಅದನ್ನು ಹಚ್ಕೊಳ್ಳೋ ಅಂಥದ್ದು. ಮತ್ತು ತಲೆ ಒಳಗಡೆ ಕೆಲವರಿಗೆ ಮೊಡವೆಗಳಾಗುತ್ತೆ. ಸೊ ಅಂಥವರು ಹೇರ್ ಶವರ್ನ ತೊಗೊಳ್ಳೇಬೇಕು ಡೈಲಿ. ಸೊ ಅದನ್ನೆಲ್ಲ ಸ್ವಲ್ಪ ಲ್ಯಾಕ್ಟೋಕ್ಯಾಲಮೈನ್ನ ಯೂಸ್ ಮಾಡೋದ್ರಿಂದ ಸ್ವಲ್ಪ ಕೂಲಿಂಗ್ ಎಫೆಕ್ಟ್ ಆ್ಯಂಡ್ ಆಲೋವೆರಾ.
ಓಕೆ. ಸೊ ಒನ್ ಥಿಂಗ್ ಆಲ್ ಓವರ್ ಎಲ್ಲರಿಗೂ ವರ್ಕ್ ಆಗಲ್ಲ. ಸೊ ನಿಮಗೆ ಅಲರ್ಜಿ ಇದೆಯಾ ಅಲ್ವಾ ಅಂತ ಸ್ವಲ್ಪ ಟೆಸ್ಟ್ ಮಾಡ್ಕೋಬೇಕಾಗತ್ತೆ. ವಾಟ್ ಎವರ್ ಏನು ಟ್ರೀಟ್ಮೆಂಟ್ ತಗೋಬೇಕಾಗಿದ್ರು ಕೂಡ ಒಂದ್ಸತಿ ಡರ್ಮೋನ ಆಗ್ಲೇಬೇಕು ಅನ್ನುವಂಥದ್ದು. ಇವಾಗ ಈ ಬೇಸಿಗೆಯಲ್ಲಿ ಜಾಸ್ತಿ ಕೆಲವರು ಇವಾಗ ಏನೋ ಪ್ರೋಗ್ರಾಮ್ಸ್ ಇದೆ ಆಗಿರ್ಬೋದು, ಏನೋ ಎಲ್ಲೋ ಹೋಗ್ಬೇಕು ಅಂತಿದ್ದಾಗ ಹೆವಿ ಮೇಕಪ್ ಮಾಡ್ಕೊಂಡೆಲ್ಲ ಹೋಗ್ತಾರೆ. ಅದು 2 ನಿಮಿಷದಲ್ಲಿ ಮೇಕಪ್ ಇಳಿದು ಹೋಗುತ್ತೆ. ಈ ಮೇಕಪ್ ಇಂದ ಕೂಡ ಕೆಲವರಿಗೆ ಮೊಡವೆಗಳು ಬರೋದಿದೆ. ಇದಕ್ಕೇನು ಹೇಳ್ತೀರಾ? ಮೇಕಪ್ ಏನಕ್ಕೆ ಮೊಡವೆಗಳನ್ನ ತರುತ್ತೆ ಅಂತಂದ್ರೆ ಈ ಪೋರ್ಸ್ ಎಲ್ಲ ಕ್ಲಾಗ್ ಆಗ್ತಾ ಹೋಗುತ್ತೆ ಕೆಲವ್ರು ಮೇಕಪ್ ಹಚ್ಚಿದಾಗ. ಸೊ ಅದು ಯೂಶಲಿ ಬ್ರಷಸ್ ಇಂದನೂ ಆಗ್ಬೋದು, ರೈಟ್ ಮೇಕಪ್ ಇಲ್ಲದೆ ಇದ್ರೂ ಆಗ್ಬೋದು, ಒಳ್ಳೆ ಬ್ರ್ಯಾಂಡ್ ಯೂಸ್ ಮಾಡಲಿಲ್ಲ ಅಂದ್ರೂ ಆಗ್ಬೋದು. ಸೊ ದ್ಯಾಟ್ ಹ್ಯಾಸ್ ಟು ಬಿ ಸ್ವಲ್ಪ ಇನ್ ಡೆಪ್ತ್ ಆಗಿ ಅವರು ಡಿಗ್ ಮಾಡ್ಕೋಬೇಕಾಗತ್ತೆ. ಸೊ ಎರಡನೇದು ಮೇಕಪ್ ಹಚ್ಚೋದು ಅಂದರೆ ಕೆಲವ್ರಿಗೆ ಒಂದು ಕೆಟ್ಟ ಅಭ್ಯಾಸ ಇರುತ್ತೆ. ಮೇಕಪ್ ಹಚ್ತಾರೆ, ಆಚೆ ಹೋಗಿ ಬರ್ತಾರೆ, ಹಾಗೆ ಮಲ್ಕೋತಾರೆ, ಫೇಸ್ ವಾಶ್ ಮಾಡಲ್ಲ, ಮೇಕಪ್ನ ತೆಗಿಯಲ್ಲ, ಕ್ಲೆನ್ಸ್ ಮಾಡಲ್ಲ. ಡಬಲ್ ಕ್ಲೆನ್ಸಿಂಗ್ ಅಂತ ಹೇಳ್ತೀವಿ, ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಸಮ್ಮರ್. ಸೊ ಈ ಬೇಸಿಗೆ ಕಾಲದಲ್ಲಿ ಡಬಲ್ ಕ್ಲೆನ್ಸಿಂಗ್ ಅಂದರೆ ಒಂದು ಆಯಿಲ್ ಕ್ಲೆನ್ಸಿಂಗ್ ಮತ್ತು ನಾರ್ಮಲ್ ಫೇಸ್ ವಾಶ್ ಮಾಡುವಂಥದ್ದು. ಸೊ ಅದನ್ನು ಫಾಲೋ ಮಾಡೋದ್ರಿಂದನೂ ತುಂಬ ಯೂಸ್ ಆಗುತ್ತೆ, ಎಸ್ಪೆಷಲಿ ಇನ್ ದ ನೈಟ್. ಇವಾಗ ಡಬಲ್ ಕ್ಲೆನ್ಸಿಂಗ್ ಅಂತ ಹೇಳಿದ್ರಿ, ಒಂದು ಆಯಿಲ್ ಕ್ಲೆನ್ಸಿಂಗ್, ಇನ್ನೊಂದು ನಾರ್ಮಲ್ ಕ್ಲೆನ್ಸಿಂಗ್ ಅಂತ ಹೇಳಿ. ಸೊ ಯಾವ ರೀತಿ ಮಾಡಬೇಕು ಅನ್ನುವಂಥದ್ದು? ಕೆಲವರಿಗೆ DHA ಆಯಿಲ್ ಅಂತೆಲ್ಲ ಬರುತ್ತೆ, ನಿಮಗೆ ನೈಕದಲ್ಲೆಲ್ಲ ಸಿಗುತ್ತೆ, ವಿಚ್ ಇಸ್ ಲಿಟ್ಲ್ ಕಾಸ್ಮೆಟಿಕೇಟೆಡ್ ಆಯಿಲ್ಸ್ ಅಂತ ಹೇಳ್ಬೋದು. ನಮಗೆ ಅದೆಲ್ಲ ಮಾಡ್ಲಿಕ್ಕೆ ಇಷ್ಟ ಇಲ್ಲ, ಮನೇಲಿ ಸಿಗೋದೇನಾದರೂ ಹೇಳಿ ಅಂತಂದರೆ ಕೋಕೋನಟ್ ಆಯಿಲ್ ಅಥವಾ ಆಲ್ಮಂಡ್ ಆಯಿಲ್ ತೊಗೊಂಡು ಚೆನ್ನಾಗಿ ಮೇಕಪ್ನ ರಬ್ ಮಾಡಿ ಕಾಟನ್ನಿಂದ ತೆಗಿಬೇಕು. ಫೇಸ್ ವಾಶ್ ಮಾಡಬಾರ್ದು, ನೀರು ಹಾಕ್ಕೋಬಾರ್ದು. ಆಯಿಲ್ನೆಲ್ಲ ಕಾಟನಿಂದ ತೆಗೆದು ಅದಾದಮೇಲೆ ಫೇಸ್ ವಾಶ್ ಹಾಕಿ ಚೆನ್ನಾಗಿ ಕ್ಲೆನ್ಸ್ ಮಾಡಿ ದೆನ್ ಯು ಪುಟ್ ಯೋರ್ ಮಾಯ್ಶ್ಚರೈಸರ್ ಅಥವಾ ನೈಟ್ ಸ್ಕಿನ್ ಕೇರ್ ರುಟೀನ್ ಏನಿರುತ್ತೆ ಅದನ್ನ ಫಾಲೋ ಮಾಡೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ಇವಾಗ ಬೇಸಿಗೆಯಲ್ಲಿ ಇನ್ನೊಂದು ಏನು ಪ್ರಾಬ್ಲಮ್ ಅಂತ ಹೇಳಿದರೆ, ಯಾವ ಸನ್ಸ್ಕ್ರೀಮ್ ಯೂಸ್ ಮಾಡೋದು, ಯಾವುದು ಮಾಯ್ಶ್ಚರೈಸ್ ಯೂಸ್ ಮಾಡೋದು ಅಂತ ಹೇಳಿ ಎಲ್ರಿಗೂ ಕೂಡ ತಲೆಯಲ್ಲಿ ಹುಳ ಬಿಟ್ಟಾಗೆ. ಏನು ಅಂತ ಹೇಳಿದರೆ ಇವಾಗ ಸೋಷಿಯಲ್ ಮೀಡಿಯಾ ಬಂದಿದ್ದರಿಂದ ಸ್ಕ್ರೋಲ್ ಮಾಡ್ತಾ ಹೋಗೋಗೆ ಇಂಥ ವಿಡಿಯೋಗಳು ತುಂಬ ಸಿಗುತ್ತೆ. ಒಬ್ಬರು SPF 50++ ಅಂತ ಹೇಳಿದ್ರೆ ಇನ್ನೊಬ್ರು ಖಾಲಿ 50 ಯೂಸ್ ಮಾಡಿ ಅಂತ ಹೇಳ್ತಾರೆ. ಸೊ ಇದಕ್ಕೆ ಏನು ಹೇಳ್ತೀರಾ? ಸೊ ಸನ್ಸ್ಕ್ರೀನ್ಸ್ ಅಂತ ಬಂದಾಗ ದೇರ್ ಆರ್ ಟೂ ಮೆನಿ ವೆರೈಟೀಸ್. ಬ್ರಾಡ್ ಬ್ಯಾಕ್ ಸ್ಪೆಕ್ಟ್ರಮ್ ಅಂತಿದೆ, UVA, UVB, ನೀವು ಹೇಳ್ದಂಗೆ 50+, 70+, ಇದೆಲ್ಲದನ್ನು. ಅದಕ್ಕೆ ಕನ್ಸಲ್ಟೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಆಯ್ತಾ. ನಿಮ್ಮ ಸ್ಕಿನ್ಗೆ ಅಂದರೆ ನಿಮ್ಮ ಸ್ಕಿನ್ ತುಂಬ ಸೆನ್ಸಿಟಿವ್ ಇದೆ ಅಂತಂದರೆ ನಿಮಗೆ ಬೇಕಿರೋಂಥ ಸನ್ಸ್ಕ್ರೀನೇ ಬೇರೆ ಇರುತ್ತೆ. ನಿಮ್ಮ ಸ್ಕಿನ್ ಆಯಿಲಿ ಇತ್ತು ಅಂತಂದರೆ ವಿಲ್ ಆಸ್ಕ್ ಯು ಜೆಲ್ ಫಾರ್ಮ್ಗೆ ಹೋಗಿ ಈಸಿಯಾಗಿ ಅಂತ. ಆಕ್ನೆ ಇತ್ತು ಅಂತಂದರೆ ಆಕ್ನೆ UV ಜೆಲ್ ಅಥವಾ ಆಕ್ನೆ ಬೇಸ್ಡ್ಗೆ ಏನೇನು ಯೂಸ್ ಆಗುತ್ತೋ ಅದನ್ನು ಹೇಳ್ತೀವಿ. ಸೊ ಹಾಗಾಗಿ ಒಂದು ಸ್ಮಾಲ್ ಕನ್ಸಲ್ಟೇಷನ್ ಬಿಫೋರ್ you start on any of the products is very much needed. ಇನ್ನೊಂದು ನೀವು ಅವಾಗಲೇ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಈ ಸಮ್ಮರಲ್ಲೂ ಕೂಡ ಹಾಟ್ ಶವರ್ ಮಾಡಬೇಕು ಅನ್ನುವಂಥದ್ದು. ಜಾಸ್ತಿ ಜನ ಸಮ್ಮರ್ ತಣ್ಣೀರೇ ಮಾಡ್ತಾರಲ್ಲ, ಆಬ್ವಿಯಸ್ಲಿ ಒಂದು ಸ್ವಲ್ಪ ಕೂಲ್ ಆಗಿರಲಿ ಅಂತ ಹೇಳಿ. ಇದು ಹಾಟ್ ಶವರ್ ಎಷ್ಟು ಬೆಸ್ಟ್ ಅಂತ ಹೇಳಿ? ಏನಕ್ಕೆ ಹಾಟ್ ಶವರ್ ಅಂತ ಹೇಳ್ತೀವಿ ಅಂತಂದರೆ, ಆಲ್ರೆಡಿ ನಾವು ಆಚೆ ಕಡೆಯಿಂದ ಬಂದು ಅಥವಾ ನಮಗೆ ಸ್ವೆಟ್ ಆದಾಗ ಸ್ಕಿನ್ನಲ್ಲಿ ಆಲ್ರೆಡಿ ಡಸ್ಟ್ ಎಲ್ಲ ಕೂತಿರುತ್ತೆ ಆ್ಯಂಡ್ ಪೋರ್ಸ್ ಕ್ಲೋಸ್ ಆಗುವಂಥದ್ದೆಲ್ಲ ಆಗುತ್ತೆ. ನೀವು ಹಾಟ್ ಶವರ್ ತೊಗೊಂಡ್ರೆ ಅಥವಾ ಸ್ಟೀಮ್ ತೊಗೊಂಡ್ರೆ ಆ ಥರ ಬಿಸಿಗೆ ಮಾತ್ರನೇ ನಿಮ್ಮ ಸ್ಕಿನ್ ಪೋರ್ಸ್ ಮತ್ತೆ ಓಪನ್ ಆಗೋಕ್ಕಾಗತ್ತೆ. ಸೊ ಆ ಸ್ಕಿನ್ ಪೋರ್ಸ್ ಓಪನ್ ಆದಾಗ ಮತ್ತೆ ಆ ಡಸ್ಟ್ ವಿಸಿಬಲ್ ಆಗುತ್ತೆ, ಸರ್ಫೇಸ್ ಲೆವೆಲಿಗೆ ಬರುತ್ತೆ, ವೇರ್ ಯು ಟೇಕ್ ದ ಬಾತ್ ಆ್ಯಂಡ್ ಇಟ್ ಆಲ್ ಫ್ಲಶಸ್ ಔಟ್ ಆಫ್ ಫ್ರಮ್ ಯೋರ್ ಬಾಡಿ. ಇಲ್ಲ ಅಂತಂದರೆ ತಣ್ಣೀರು ಸ್ನಾನ ತೊಗೊಂಡ್ರೆ ಮಾಡಿದ್ರೆ ಏನಾಗುತ್ತೆ, ಬಾಡಿ ಇನ್ ಟೆಂಪರೇಚರ್ ಆಚೆ ಬಂದಿದ ತಕ್ಷಣ ಇನ್ನೂ ಜಾಸ್ತಿ ಆಗುತ್ತೆ. ಇನ್ ಟರ್ನ್ ಇನ್ನೊಂದೇನಾಗುತ್ತೆ, ಆ ಪೋರ್ಸ್ ಎಲ್ಲ ಯಾವುದೂ ಓಪನ್ ಆಗೋದಿಲ್ಲ ಆ್ಯಂಡ್ ಆ ಡಸ್ಟ್ ಅಲ್ಲೇ ಉಳ್ಕೊಂಡು ನಿಮಗೆ ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು ಕೆಲವೊಬ್ರು ಹೇಳೋ ಪ್ರಕಾರ ಫೇಸಿಗೆ ಯಾವತ್ತೂ ಕೂಡ ಹಾಟ್ ವಾಟರ್ ಹಾಕೋಬಾರ್ದು, ತುಂಬ ಡಾರ್ಕ್ನೆಸ್ ಬರುತ್ತೆ ಫೇಸ್ ಅನ್ನುವಂಥದ್ದು. ಇದು ನಿಜಾನಾ? ಇದು ಸುಳ್ಳು ಆ್ಯಕ್ಚುಲಿ. ತುಂಬ ಬಿಸಿ ನೀರು ಏನಕ್ಕೆ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ ಅಂತಂದರೆ, ದ ಮೊಮೆಂಟ್ ನೀವು ಬಿಸಿ ನೀರು ಯೂಸ್ ಮಾಡಿದ ತಕ್ಷಣ ಸ್ಕಿನ್ ಸುಕ್ಕಟ್ಟೋದಕ್ಕೆ ಶುರುವಾಗುತ್ತೆ, ಏಜಿಂಗ್ ಫಾಸ್ಟ್ ಆಗುತ್ತೆ. ತುಂಬ ಬಿಸಿ 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 ನೀರನ್ನ ನಿಮ್ಮ ಚರ್ಮ ತಡ್ಕೊಳ್ಳಲ್ಲ, ಸೊ ಡ್ರೈ ಆಗುತ್ತೆ. ಡ್ರೈನೆಸ್ ಯಾವಾಗ ಬರುತ್ತೆ, ಸ್ಕಿನ್ ಏಜಿಂಗ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ತುಂಬ ಬಿಸಿ ನೀರು ಹಾಕಬೇಡಿ ಮುಖಕ್ಕೆ, ಇನ್ಸ್ಟೆಡ್ ಸ್ಟೀಮ್ ತಗೊಳ್ಳಿ ಆ್ಯಂಡ್ ಲುಕ್ ವಾರ್ಮ್ ವಾಟರಿಂದ ಯೂಸ್ ಮಾಡಿ ಫೇಸ್ ವಾಷಸ್ಗೆಲ್ಲ ಅಂತ ಹೇಳ್ತೀವಿ. ಹಾಗಾದರೆ ಸ್ಟೀಮ್ ತಗೊಳ್ಳಿಕ್ಕೆ ಮಾತ್ರ ಬೆಸ್ಟು ಹಾಟ್ ವಾಟರ್. ಓಕೆ. ಇನ್ನೊಂದು, ಈ ಒಂದು ಸಮ್ಮರಲ್ಲೆಲ್ಲ ಬಂದಾಗ ನಾವು ಆವಾಗಲೇ ಮಾತಾಡಿದಾಗೆ ಮಾಯ್ಶ್ಚರೈಸರ್ ಬಗ್ಗೆ ನಾವು ಹೇಳಿದ್ವಿ. ಇವಾಗ ಕೆಲವ್ರಿಗೆ ಇರುತ್ತೆ ಆಯಿಲಿ ಸ್ಕಿನ್ ಇರುತ್ತೆ, ಡ್ರೈ ಸ್ಕಿನ್ ಇರುತ್ತೆ, ಕಾಂಬಿನೇಷನ್ ಸ್ಕಿನ್ ಇರುತ್ತೆ. ಈ ಸ್ಕಿನ್ಗೆಲ್ಲ ಕಂಪೇರ್ ಮಾಡಿದ್ರೆ ಬೇರೆ ಬೇರೆ ರೀತಿಯಾಗಿರುವಂಥ ಪ್ರಾಡಕ್ಟನ್ನು ನಾವು ಯೂಸ್ ಮಾಡಬೇಕು. ನೀವು ಇವಾಗ ಫಸ್ಟ್ ಆಯಿಲಿ ಸ್ಕಿನ್ನಿಗೆ ಈ ಒಂದು ರೆಮಿಡಿ ಆಗಿರ್ಬೋದು ಯೂಸ್ ಮಾಡಿ ಅಂತ ಇದ್ರೆ ಏನು ಹೇಳ್ತೀರಾ? ಸೊ ಆಯಿಲಿ ಸ್ಕಿನ್ 200% ಡಬಲ್ ಕ್ಲೆನ್ಸಿಂಗ್ ಅಂತ ಮಾಡಲೇಬೇಕಾಗುತ್ತೆ. ಆ್ಯಂಡ್ ವೆರಿ 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 ಲೈಟ್
ಜೆಲ್ ಫಾರ್ಮ್ ಆಫ್ ಮಾಯಿಶ್ಚರೈಸರ್. ದಟ್ ಈಸ್ ಟು ಏನು ಮಾಯಿಶ್ಚರ್ ಅಥವಾ ಆಯಿಲ್ಸ್ ಅವ್ರ ಸ್ಕಿನ್ನಲ್ಲಿ ಇರುತ್ತೆ ಅದು ಮೇಂಟೈನ್ ಆಗೋದಕ್ಕೆ ಅಷ್ಟೇ, ಅದನ್ನು ಅವ್ರು ಹಚ್ಕೋಬೇಕಾಗತ್ತೆ. ಮತ್ತು ಒಂದು ಜೆಲ್ ಫಾರ್ಮ್ ಆಫ್ ಸನ್ಸ್ಕ್ರೀನ್ ಯಾವುದೇ ಸ್ಕಿನ್ ಟೈಪ್ ಆದ್ರೂ 2 to 3 hours ಒನ್ಸ್ ಹಚ್ಚಿದ್ರೆ ಬೆಟರು. ಆ್ಯಂಡ್ ಆಯಿಲಿ ಸ್ಕಿನ್ ಇರೋ ಅಂಥವ್ರು ಸ್ವಲ್ಪ ಮಟ್ಟಿಗೆ ಮೇಕಪ್ ಎಲ್ಲ ಜಾಸ್ತಿ ಲೇಯರಿಂಗ್ ಮಾಡ್ದಲೇ ಅವಾಯ್ಡ್ ಮಾಡ್ಕೊಂಡ್ರೆ ಬೆಟರ್, ಇಲ್ಲಾಂದರೆ ಅವ್ರಿಗೆ ಮತ್ತೆ ಮೊಡವೆಗಳು ಜಾಸ್ತಿ ಆಗುವಂಥದ್ದಾಗುತ್ತೆ. ಡ್ರೈ ಸ್ಕಿನ್ ಅವ್ರು ಏನು ಮಾಡಬೇಕು ಅಂತ ಹೇಳಿ? ಡ್ರೈ ಸ್ಕಿನ್ ಅವರು ಆಯಿಲ್ ಬೇಸ್ಡ್ ಅಥವಾ ಕ್ರೀಮ್ ಬೇಸ್ಡ್ ಮಾಯಿಶ್ಚರೈಸಿಂಗ್ ಹೋಗಲಿ. ಆ್ಯಂಡ್ ಇವಾಗ ಹೇಗೆ ಆಯಿಲಿ ಸ್ಕಿನ್ ಅವರು 2 to 3 hours ಒನ್ಸ್ SPF ಹಚ್ಚಬೇಕಾಗತ್ತೆ, ಅದೇ ಥರ ಡ್ರೈ ಸ್ಕಿನ್ ಅವರು 2 to 3 hours ಒನ್ಸ್ ಮಾಯಿಶ್ಚರೈಸಿಂಗ್ ಮಾಡಬೇಕಾಗತ್ತೆ. ನಾವು ಯು ಮೈಟ್ ಆಸ್ಕ್, ಆಚೆ ಇರ್ತೀವಿ, ರೆಡಿಯಾಗಿ ಹೋಗಿರ್ತೀವಿ, ಆಗೋದಿಲ್ಲ ಮಾಡ್ಕೊಳಕ್ಕೆ, ಅವಾಗ ಏನು ಮಾಡೋದು ಅಂತ. ನಾವು ದ ಟೆಕ್ನಾಲಜಿ ಇಸ್ ಇಂಪ್ರೂವ್ಡ್ ಅ ಲಾಟ್. ಮಿಸ್ಟ್ಗಳು ಬರುತ್ತೆ, ಸ್ಪ್ರೇಗಳು ಬರುತ್ತೆ, ಸೊ ಕ್ಯಾರಿ ದಟ್ ವಿತ್ ಯು. ಸೊ 2 to 3 hours ಒನ್ಸ್ ಯಾವಾಗ ನಿಮ್ಮ ಸ್ಕಿನ್ ಡ್ರೈ ಅನ್ನಿಸ್ತಿದೆ ಆವಾಗ ದಯವಿಟ್ಟು ಸ್ಪ್ರೇ ಮಾಡಿಕೊಂಡ್ರೆ. ಓಕೆ, ಕಾಂಬಿನೇಷನ್ ಸ್ಕಿನ್ ಅವ್ರಿಗೆ ಎಲ್ಲನೂ ಆಗುತ್ತಾ? ಆಲ್ಮೋಸ್ಟ್ ಆಗುತ್ತೆ. ಸೊ ಈ ಕಾಂಬಿನೇಷನ್ ಸ್ಕಿನ್ ಅವ್ರಿಗೆ ಈ ನೋಸ್ ಮತ್ತು ಈ ತುಟಿ ಮೇಲೆ ಆಯಿಲ್ ಬಂದು ಸೆಕ್ರೇಟ್ ಆಗೋದು ಜಾಸ್ತಿ ಇರುತ್ತೆ, ಕಾಣಿಸ್ಕೊಳ್ಳೋದು ಜಾಸ್ತಿ ಇರುತ್ತೆ. ಸೊ ದರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಒಂದು ಫಾಯಿಲ್ ಥರ ಬರುತ್ತೆ, ಪೇಪರ್. ಸೊ ಅದನ್ನು ಒಂದು 20 to 30 ಬಂಡಲಲ್ಲಿ ಬರುತ್ತೆ. ಅದನ್ನು ತೊಗೊಂಡು ಪ್ರೆಸ್ ಮಾಡಿಕೊಂಡ್ರೆ ಆಲ್ ದಟ್ ವೆಟ್ ಪಾರ್ಟ್ ವಿಲ್ ಗೋ ಆಫ್. ಸೊ ಪ್ಲೀಸ್ ಟೆಕ್ನಾಲಜಿ ಯೂಸ್ ಮಾಡಬೇಕು, ಎಲ್ಲ ಇದೆ, ವಿ ಹ್ಯಾವ್ ಎವ್ರಿಥಿಂಗ್ ಇನ್ ದ ಹ್ಯಾಂಡ್ಸ್. ಓಕೆ, ನೀವು ಕ್ವಿಕ್ಕಾಗಿ ಹೇಳಬೇಕು ಅಂತ ಇದ್ರೆ ಈ ಆಯಿಲಿ ಆಗಿರ್ಬೋದು, ಕಾಂಬಿನೇಷನ್ ಆಗಿರ್ಬೋದು, ಜೊತೆಗೆ ಡ್ರೈ, ಈ 3 ಸ್ಕಿನ್ನಿಗೂ ಸೂಟ್ ಆಗಿರುವಂಥ ಈ ಒಂದು ಪ್ರಾಡಕ್ಟ್ ಇವರು ಯೂಸ್ ಮಾಡಿದರೆ ಇವಾಗ ಬರ್ತಾ ಇದೆಲ್ಲ ಕೊರಿಯನ್ ಸ್ಕಿನ್ ಥರ ಗ್ಲೋ ಆಗ್ಬೋದು ಅಂತ. ಸೊ ಏನು ಹೇಳ್ತೀರಾ ಇದಕ್ಕೆ? ಸ್ಕಿನ್ ಕೇರ್ ಇಟ್ಸೆಲ್ಫ್ ಇಸ್ ಅ ವೆರಿ ಮಿತ್ ಫಾರ್, ಬಿಕಾಸ್ ವಿ ಬಿಲಾಂಗ್ ಟು ಏಷ್ಯನ್ ಕಂಟ್ರೀಸ್, ವಿ ಆರ್ ವೆರಿ ವಾರ್ಮ್ ಬ್ಲಡೆಡ್ ಪೀಪಲ್. ದ್ಯಾಟ್ ಸ್ಕಿನ್ ಕೇರ್ ವಿಲ್ ಡೆಫಿನೆಟ್ಲಿ ನಾಟ್ ವರ್ಕ್ ಹಿಯರ್. ಬಟ್ ನಾವು ಅದನ್ನು ಆಮೇಲೆ ಮಾತಾಡೋಣ. ಬಟ್ ಕೊರಿಯನ್ ಸ್ಕಿನ್ ಕೇರ್ ಈಸ್ ಯೂಶಲಿ ಗುಡ್. ದೇ ಹ್ಯಾವ್ ವೆರಿ ಲೆಸ್ ಕಾಸ್ಮೆಟಿಕ್ಸ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಆಮೇಲೆ ಓಡರ್ ಎಲ್ಲ ತುಂಬ ಕಮ್ಮಿ ಇರುತ್ತೆ, ಸೂಟ್ ಆಗುತ್ತೆ. ಬಟ್ ಅದೇ ಸರಿ ಅನ್ನೋದು ಇಸ್ ನಾಟ್ ಸಮಥಿಂಗ್ ವಿಚ್ ವಿ ಕ್ಯಾನ್ ರಿಲೈ ಆನ್. ಎಲ್ಲರಿಗೂ ಒಂದೇ ಪ್ರಾಡಕ್ಟ್ ಯೂಶಲಿ ಆಗಲ್ಲ. ದಟ್ ಈಸ್ ವೈ ವಿ ಹ್ಯಾವ್ ಸೋ ಮೆನಿ ವೆರೈಟೀಸ್ ಆಫ್ ಪ್ರಾಡಕ್ಟ್ಸ್. ಒಬ್ಬರು ಮ್ಯಾನುಫ್ಯಾಕ್ಚರರ್ ತೊಗೊಂಡ್ರೆ ಇವಾಗ ಎಷ್ಟು ವೆರೈಟೀಸ್ ಆಫ್ ಪ್ರಾಡಕ್ಟ್ಸ್ ಬಿಟ್ಟಿರ್ತಾರೆ ಅವ್ರದ್ದು ಲಾಂಚಿಂಗಲ್ಲಿ. ಸೊ ದಟ್ ಈಸ್ ಬಿಕಾಸ್ ವಿ ಹ್ಯಾವ್ ಸೋ ಮೆನಿ ಟೈಪ್ಸ್ ಆಫ್ ಸ್ಕಿನ್ಸ್ ವಿಚ್ ವಿಲ್ ನಾಟ್ ಸೂಟ್ ಎವ್ರಿವನ್. ಕಾಂಟ್ ರಿಲೈ ಆನ್ ಜಸ್ಟ್ ಒನ್ ಪ್ರಾಡಕ್ಟ್. ಸಮ್ಮರಲ್ಲಿ ಇನ್ನೊಂದು ನಾವು ನೋಡೋದು ಅಂತ ಹೇಳಿದರೆ ಜಾಸ್ತಿಯಾಗಿ ಫಂಕ್ಷನ್ಗಳಿರುತ್ತೆ ಸಮ್ಮರಲ್ಲಿ. ಈ ಮದುವೆ ಆಗಿರ್ಬೋದು, ಸೀಮಂತ ಆಗಿರ್ಬೋದು, ರಿಸೆಪ್ಷನ್, ದಟ್ ಲೈಕ್ ತುಂಬ ಫಂಕ್ಷನ್ಗಳಿರುತ್ತೆ. ಈ ಮದುಮಕ್ಳಿಗೆ ಏನಾದರೂ ಟಿಪ್ಸ್ ಕೊಡಬೇಕು ಅಂತ ಇದ್ರೆ ಏನು ಹೇಳ್ತೀರಾ ನೀವು ಈ ಸಮ್ಮರ್ಗೆ? ನೀವು ಹೇಳ್ದಂಗೆ ಈ ಮದುವೆ ಟೈಮಲ್ಲಿ ಹುಡುಗ ಹುಡುಗಿ ಇಬ್ಬರು ಸ್ಟೇಜ್ ಮೇಲೆ ನಿಂತಿರ್ತಾರೆ, ಬೆವರುತ್ತಾ ಇರ್ತಾರೆ, ನೋಡೋಕ್ಕಾಗ್ತಿರಲ್ಲ. ಆಮೇಲೆ ಅವ್ರಿಗೇನೆ ಫೋಟೋಸ್ ನೋಡ್ಕೊಂಡ್ರೆ ನಾವು ಇಷ್ಟೊಂದೆಲ್ಲ ಸ್ವೆಟ್ ಆಗಿಬಿಟ್ಟಿದ್ವಾ. ದರ್ ಇಸ್ ಅ ಟ್ರೀಟ್ಮೆಂಟ್ ಕಾಲ್ಡ್ ಬೋಟಾಕ್ಸ್, ನೀವು ಕೇಳಿರ್ತೀರಾ ಅನ್ಸುತ್ತೆ. ಸೊ ಆ ಬೋಟಾಕ್ಸ್ನ ನಾವು ಸೂಪರ್ಫಿಷಿಯಲ್ ಲೇಯರಲ್ಲಿ ಮಾಡೋದ್ರಿಂದ ಟು ಒನ್ ಎಕ್ಸ್ಟೆಂಟ್ ಇಟ್ ವಿಲ್ ಆಲ್ಸೋ ಕಂಟ್ರೋಲ್ ದ ಸ್ವೆಟ್. ಆರ್ಮ್ಪಿಟ್ಸ್ ಆಗಿರ್ಬೋದು, ತಲೆ ಒಳಗಡೆ ಆಗಿರ್ಬೋದು. ಈವನ್ ಇಟ್ ವರ್ಕ್ಸ್ ವೆರಿ ವೆಲ್ ಆನ್ ದ ಮೈಗ್ರೇನ್. ನಮ್ಮ ಸರ್ಜನ್ ಮಾತಾಡ್ತಾರೆ ಅದ್ರ ಬಗ್ಗೆ. ಸೊ ಅದನ್ನು ವಿ ಸಜೆಸ್ಟ್ ಟ್ರೀಟ್ಮೆಂಟ್ಗೆ ಅಂತ ಬಂದರೆ. ಅದರ್ವೈಸ್ ಪಾಕೆಟ್ ಫ್ರೆಂಡ್ಲಿ ಫ್ಯಾನ್ಸ್ನ ಯೂಸ್ ಮಾಡಬೇಕಾಗುತ್ತೆ. ದೇರ್ ಈಸ್ ಸಮಥಿಂಗ್ ಕಾಲ್ಡ್ ಆಸ್ ಮಾಯಿಶ್ಚರೈಸರ್ಸಲ್ಲಿ ಕೂಲಿಂಗ್ ಮಾಯಿಶ್ಚರೈಸರ್ಸ್ ಮತ್ತು ಕೂಲಿಂಗ್ SPFs ಅಂತಲೇ ಬಂದಿದೆ. ಹಚ್ಕೊಂಡು ಒಂದು ಸ್ವಲ್ಪ ಮಿನಿಟ್ಸ್ ಅಟ್ಲೀಸ್ಟ್ ಅದು ಕೂಲ್ ಆಗಿ ಇರುತ್ತೆ. ಅದರ್ವೈಸ್ ಯು ಕ್ಯಾನ್ ರಿಲೈ ಆನ್ SPF ಪೌಡರ್ಸ್ ಬಂದಿದೆ ಇವಾಗ, ವಿಚ್ ಯು ಕ್ಯಾನ್ ಜಸ್ಟ್ ಪೌಡರ್ ಇಟ್ ಆನ್ ಯುವರ್ ಸ್ಕಿನ್. ಇವಾಗ ಇನ್ನೂ ಕೆಲವ್ರಿಗಿರುತ್ತೆ, ನಾವು ಡೇಯಲ್ಲಿ ಬಂದಾಗ ಸನ್ಸ್ಕ್ರೀನ್ ಹಚ್ಕೊಂಡು ಎಲ್ಲ ಕಡೆನೂ ಕೂಡ ಹೋಗ್ತವೆ. ಇನ್ನು ಕೆಲವ್ರು ಹೇಳೋದು ಡೇಯಲ್ಲಿ ಮಾತ್ರ ಅಲ್ಲ, ರಾತ್ರಿಯಲ್ಲೂ ಕೂಡ ಸನ್ಸ್ಕ್ರೀನ್ ಹಚ್ಚಬೇಕು, ಯಾಕಂತ ಹೇಳಿದ್ರೆ ಲೈಟ್ಗೂ ಕೂಡ ಫೇಸ್ಗೆ ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದು. ಇದು ಹೌದಾ? ಸೊ ಇವಾಗ ಒಂದು ಇದು ರೂಢಿಯಾಗಿ ಹೋಗ್ಬಿಡುದು ಇವಾಗ ಹ್ಯಾಬಿಟ್. ಏನಂತಂದ್ರೆ ನೈಟ್ ಊಟ ಮಾಡು, ಹೋಗಿ ಮಲ್ಕೋಬೇಕಾದ್ರೆ ಲೈಟ್ಸ್ ಎಲ್ಲ ಆಫ್ ಮಾಡು, ಮೊಬೈಲ್ನ ಸ್ಕ್ರಾಲ್ ಮಾಡು. ಎಕ್ಸಾಕ್ಟ್ಲಿ. ಯಾರು ಸ್ಕ್ರಾಲ್ ಮಾಡಲ್ಲ? 98% ಆಫ್ ದ ಪೀಪಲ್ ಆರ್ ಡೂಯಿಂಗ್ ಇಟ್ ಅಲ್ವಾ. ಆ್ಯಂಡ್ ಈವನ್ ನಮಗೆ ಟಿವಿಯಿಂದ ಬರೋ ಬೆಳಕಾಗಿರ್ಬೋದು, ಇವಾಗಿರೋ ಬೆಳಕುಗಳು ಎಲ್ಲದೂ ಕೂಡ ಈಸ್ ಹಾರ್ಮ್ಫುಲ್ ಫಾರ್ ಅವರ್ ಸ್ಕಿನ್. ಬಿಕಾಸ್ ದಿನೇ ಹೋಗ್ತಾ ನಮ್ಮ ಫುಡ್ಡಿಂದ ನಮ್ಮ ಸ್ಕಿನ್ನ ನಾವು ರಕ್ಷಣೆ ಮಾಡ್ಕೊಳ್ಳೋಕೆ ಕಷ್ಟ ಆಗ್ತಿದೆ. ಸೊ ಆದಷ್ಟು ಈ ಹಾರ್ಮ್ಫುಲ್ ಎಫೆಕ್ಟ್ಸ್ನ ಅಟ್ಲೀಸ್ಟ್ ನಮ್ಮ ಡೈಲಿ ರುಟೀನ್ಸಿಂದ ತೆಗಿಬೇಕು ಅಂತಂದರೆ, ಅದನ್ನು ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತಂದರೆ SPF ಇನ್ ದ ನೈಟ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಮಾಯ್ಶ್ಚರೈಸರ್ ಹೇಳಿದ್ರಿ, ಜೆಲ್ ಮಾಯ್ಶ್ಚರೈಸರ್ ಇರುತ್ತೆ, ಇನ್ನೊಂದು ಥಿಕ್ ಮಾಯ್ಶ್ಚರೈಸರ್ ಇರುತ್ತೆ. ಈ ಜೆಲ್ ಮತ್ತು ಥಿಕ್ ಮಾಯ್ಶ್ಚರೈಸರ್ ಕಂಪೇರ್ ಮಾಡಿದರೆ ಯಾವ ಮಾಯ್ಶ್ಚರೈಸರ್ ಇಸ್ ದ ಬೆಸ್ಟ್? ಜೆಲ್ ಮಾಯ್ಶ್ಚರೈಸರ್. ಯಾಕೆ? ವೆರಿ ಲೈಟ್ ಆನ್ ಸ್ಕಿನ್. ನೀವು ಹಚ್ಕೊಂಡಿದಿರೋ ಇಲ್ವೋ ಅಂತಾನೆ ಗೊತ್ತಾಗೋದಿಲ್ಲ. ಅಂದರೆ ಅದೇನೋ ಸ್ಕಿನ್ನಿಂದ ಡಿಟ್ಯಾಚ್ ಆಗಿರೋ ಥರ ಫೀಲ್ ಕೊಡುತ್ತೆ ನಿಮಗೆ. ಇಟ್ ಇಸ್ ನಾಟ್ ಹೆವಿ ಆನ್ ಯುವರ್ ಸ್ಕಿನ್. ಯೂಶಲಿ ಕ್ರೀಮ್ ಮಾಯ್ಶ್ಚರೈಸರ್ಸ್ ನಿಮ್ಮ ಸ್ಕಿನ್ ಮೇಲೆ ಹಾಕಿ ಒಂದು ಫ್ಯೂ ಸೆಕೆಂಡ್ಸ್ಗೆ ಇಟ್ ಸ್ಟಾರ್ಟ್ಸ್ ಮೆಲ್ಟಿಂಗ್, ಇಟ್ ಪ್ರೊಡ್ಯೂಸಸ್ ಮೋರ್ ಆಯಿಲ್. ಬಟ್ ಜೆಲ್ ಮಾಯ್ಶ್ಚರೈಸರ್ ಹೇಗಿರುತ್ತೆ ಅದೇ ಫಾರ್ಮ್ಯಾಟಲ್ಲೇ ಇರುತ್ತೆ.
ರೆಕಮೆಂಡ್ ಮಾಡೋದು ಅಂತ ಹೇಳಿದ್ರೆ ಇಂಥ ಪ್ರಾಡಕ್ಟ್ ಯೂಸ್ ಮಾಡಬಹುದು ಅಂತ ಇದ್ರೆ ನಮ್ಮ ವೀಕ್ಷಕರಿಗೆ ಯಾವ ಪ್ರಾಡಕ್ಟ್ ಯೂಸ್ ಮಾಡಿ ಅಂತ ಹೇಳ್ತೀರಾ? ಕ್ಲಿನಿಕ್ ಬ್ರ್ಯಾಂಡ್ ಅವ್ರದ್ದು ಒಂದು ಮಾಯಿಶ್ಚರ್ ಸರ್ಜ್ ಅಂತ ಒಂದು ಮಾಯಿಶ್ಚರೈಸರ್ ಇದೆ ವಿಚ್ ಇಸ್ ವೆರಿ ವೆರಿ ನೈಸ್. ಅದನ್ನ ಬಿಟ್ಟರೆ ನ್ಯೂಟ್ರಿಜಿನಾ ಇಸ್ ರಿಯಲಿ ಗುಡ್. ಇನ್ನೊಂದು ಈ ಸಮ್ಮರಲ್ಲಿ ನಾವು ತುಂಬ ನೋಡುವಂಥದ್ದು ಎಲ್ರಿಗೂ ಕೂಡ ಎಲರ್ಜಿಗಳಾಗಿರ್ಬೋದು. ಬಿಕಾಸ್ ಯಾಕಂದರೆ ಜಾಸ್ತಿ ಹಿಚ್ಚಿಂಗ್ ಬಂದು ಈ ಟೈಮಲ್ಲಿ ಸ್ವೆಟ್ ಆಗಿ ಎಲರ್ಜಿಗಳೆಲ್ಲ ಜಾಸ್ತಿ ಆಗಿರುತ್ತೆ. ಸೊ ಅಂಥ ಎಲರ್ಜಿಗಳೆಲ್ಲ ಕಮ್ಮಿ ಆಗಬೇಕು ಅಂತ ಇದ್ದರೆ ಏನು ಪ್ರಿಕಾಕ್ಷನ್ ಆಗಿ ಏನು ಮಾಡ್ಕೋಬೇಕು ನಾವು ಅದೇ ನಾನು ಹೇಳ್ದಂಗೆ ಸ್ವಲ್ಪ ಹೈಜೀನ್ ಮೇಂಟೈನ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಈ ಎಕ್ಸಿಮಾ ಇರೋವಂಥವ್ರು, ರೊಸೇಷಿಯಾ ಇರೋವಂಥವ್ರು, ಅಂಥವ್ರಿಗೆ ಬಾಡಿಯಿಂದನೇ ಇನ್ಫ್ಲಮೇಷನ್ ಶುರುವಾಗಿ ನಿಮಗೆ ಅಂದರೆ ಯೂಶಲ್ ಆಗಿ ಬೇಸಿಗೆಯಲ್ಲಿ ಬಾಡಿ ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ. ಒಂದು ಕಡೆ ಯಾರಿಗೆ ಅದು ಹೀಲಿಂಗ್ ಕೊಡುತ್ತೆ, ಇನ್ನೊಂದು ಕಡೆ ಇನ್ನೊಬ್ಬರಿಗೆ ಅಲರ್ಜಿಗಳನ್ನ ಜಾಸ್ತಿ ಮಾಡುವಂಥದ್ದು. ಸೊ ಅಂಥವರು ಸ್ವಲ್ಪ ಈ ನೈಸಿಲ್ ಪೌಡರ್ಸ್ ಅಂದರೆ ಆ್ಯಂಟಿಬ್ಯಾಕ್ಟೀರಿಯಲ್ ಪೌಡರ್ಸ್ನ ಯೂಸ್ ಮಾಡುವಂಥದ್ದು, ಮತ್ತು ಅಲ್ಲಿ ಸ್ವೆಟ್ನ ಹಾಗೆ ಬಿಡ್ದಲೇ ಅವಾಗಲೇ ವೈಪ್ ಮಾಡುವಂಥದ್ದು ಎಲ್ಲ ಮಾಡ್ಕೋಬೇಕಾಗುತ್ತೆ. ಇವಾಗ ನಾನು ಆವಾಗಲೇ ಸೋಷಿಯಲ್ ಮೀಡಿಯಾ ಟ್ರೆಂಡ್ ಬಂದಿರೋದ್ರಿಂದ ಕೆಲವೊಂದು ಪ್ರಾಡಕ್ಟ್ಗಳನ್ನು ಮನೆಯಲ್ಲೇ ಮಾಡಿಕೊಂಡು ಹಚ್ಚಿ ಅನ್ನುವಂಥದ್ದೆಲ್ಲ ಬರುತ್ತೆ. ಇನ್ನೊಂದೇನು ಅಂತ ಹೇಳಿದ್ರೆ ಈ ನಿಂಬೆ ರಸ, ಅದನ್ನು ಡೈರೆಕ್ಟಾಗಿ ಫೇಸ್ಗೆ ಹಚ್ಬೋದಾ? ಹಚ್ಚಿದರೆ ಮುಖದಲ್ಲಿರುವಂಥ ಡಾರ್ಕ್ ಮಾರ್ಕ್ ಎಲ್ಲ ಮಾಯ ಆಗುತ್ತಾ? ಖಂಡಿತವಾಗ್ಲೂ ಇದು ದೊಡ್ಡ ಮಿತ್ ಆಯ್ತಾ. ಸೊ ಪೀಪಲ್ ನಾವೇನು ಅಂದ್ಕೋತೀವಿ ಅಂತಂದ್ರೆ ಪೊಟ್ಯಾಟೊ ರಸ ಹಚ್ಚೋದ್ರಿಂದ ಅಥವಾ ಹಚ್ಚೋದ್ರಿಂದ ಅದೇನೋ ಕಮ್ಮಿ ಆಗುತ್ತೆ ಅಂತ. ನೋ, ಇಟ್ ಇಸ್ ನಾಟ್ ಲೈಕ್ ಇಟ್ ಡಸಂಟ್ ವರ್ಕ್ ಲೈಕ್ ದ pH ಲೆವೆಲ್ಲೇ ಬಂದ್ಬಿಟ್ಟು ತುಂಬಾ ಹೈ ಇರುತ್ತೆ, ಆಸಿಡಿಕ್ ಲೆವೆಲ್ ಇರುತ್ತೆ. ಸೊ ಅದು ನಮ್ಮ ಸ್ಕಿನ್ನ ತಡ್ಕೊಳ್ಳೋದಿಲ್ಲ. ಸೊ ಹಿಂದಿನ ಕಾಲದವರು ಅದನ್ನ ಮಾಡ್ಕೊಂಡು ಬಂದಿರ್ತಾರೆ, ರೂಢಿ ಮಾಡ್ಕೊಂಡು ಬಂದಿರ್ತಾರೆ. ಬಟ್ ಹಂಗಂತ ಅದು ಎಲ್ಲರ ಸ್ಕಿನ್ಗೂ ಸೇಫ್ ಅಂತ ಅಲ್ಲ. ಕೆಲವು ಟೂತ್ ಪೇಸ್ಟ್ ಹಚ್ಚುವಂಥದ್ದು, ನಿಂಬೆ ರಸ ಹಚ್ಚುವಂಥದ್ದು ವಿಚ್ ಇಸ್ ಡೆಫಿನೆಟ್ಲಿ ನಾವಂತೂ ಅದನ್ನ ಒಪ್ಪೋದೇ ಇಲ್ಲ ನಮ್ಮ ಪ್ರಾಕ್ಟೀಸಸಲ್ಲಿ. ಜಾಸ್ತಿ ಜನ ಕೆಲವರಿಗೆ ಪಾರ್ಲರ್ಗೆ ಹೋಗ್ಲಿಕ್ಕೆ ಆಗಿರ್ಬೋದು, ಜೊತೆಗೆ ಡಾಕ್ಟರ್ನ ಸಜೆಷನ್ ಆಗಿರ್ಬೋದು, ಕನ್ಸಲ್ಟ್ ಮಾಡೋದೆಲ್ಲ ಇಷ್ಟ ಇರಲ್ಲ. ಮನೆಯಲ್ಲಿರುವಂಥ ಹೋಮ್ ರೆಮಿಡಿಗಳನ್ನು ಯೂಸ್ ಮಾಡಿಕೊಂಡು ಕೆಲವೊಂದು ಟಿಪ್ಸ್ಗಳು ಕೊಡೋದು ಇದೆ. ಮನೆಯಲ್ಲಿರುವಂಥ ಹೋಮ್ ರೆಮಿಡಿಗಳನ್ನು ಯೂಸ್ ಮಾಡಿ ಟಿಪ್ಸ್ ಕೊಡೋದು ಎಷ್ಟು ಸರಿ ಮಾಡ್ಬೋದು? ವಾಟ್ ಐ ವುಡ್ ಸೇ ಇಸ್ ಅಡುಗೆ ಮನೆಯಲ್ಲಿ ಸಿಗುವಂಥ ಪದಾರ್ಥಗಳನ್ನ ಹೊಟ್ಟೆಗೆ ಮಾತ್ರ ಹಾಕಿ ಸಾಕು, ಚರ್ಮಕ್ಕೆಲ್ಲ ಬೇಡ. ಹೊಟ್ಟೆಯಿಂದ ಅದೇನು ಚರ್ಮಕ್ಕೆ ವರ್ಕ್ ಆಗಬೇಕು ಅದು ವರ್ಕ್ ಆಗೇ ಆಗುತ್ತೆ. ಸೊ ಇಟ್ ಈಸ್ ನಾಟ್ ರಿಯಲಿ ಅಡ್ವೈಸಬಲ್ ಅದನ್ನೆಲ್ಲ ಹಚ್ಚುವಂಥದ್ದು ಮಾಡುವಂಥದ್ದು. ನಮಗೆ ಸ್ಕಿನ್ನಿಗೆ ಹಚ್ಚುವಂಥ ಪದಾರ್ಥಗಳೇ ಸುಮಾರು ಬೇರೆ ಇರುತ್ತೆ, ಅದನ್ನು ಯೂಸ್ ಮಾಡಿದ್ರೆ ಸಾಕು ಅಂತ. ಎಲ್ಲ ಟಿಪ್ಸ್ಗಳು ವರ್ಕ್ ಆಗಲ್ಲ ಅಂತ ಅಷ್ಟೇ. ಓಕೆ, ಇವಾಗ ನಾನು ಆವಾಗಲೇ ಹೇಳಿದಾಗೆ ಈ ಕೆಲವೊಂದು ಟ್ಯಾನಿಂಗ್ ಅಂತ ಹೇಳಿ ಬಂದಾಗ ಈ ಸಮ್ಮರಲ್ಲಿ ಅದು ಒಂದು ದೊಡ್ಡ ಪ್ರಾಬ್ಲಮ್ ಎಲ್ರಿಗೂ, ಟ್ಯಾನಿಂಗ್ ಅಲ್ವಾ? ಸೊ ಮನೇಲಿರುವಂಥ ಕಾಫಿ ಪೌಡರ್, ದೆನ್ ನೆಕ್ಸ್ಟ್ ಮೊಸರು, ದೆನ್ ಆಫ್ಟರ್ ದ್ಯಾಟ್ ಒಂದು ಸ್ಲೈಸ್ ಟೊಮೆಟೊ ತಗೊಂಡು ಸ್ಕ್ರಬ್ ಮಾಡಿದರೆ ಫೇಸಲ್ಲಿರುವಂಥ ಟ್ಯಾನಿಂಗ್ ಎಲ್ಲ ಮಾಯ ಆಗುತ್ತೆ ಅಂತೆಲ್ಲ ಹೇಳ್ತಾರೆ. ಹೌದಾ ಇದು? ಅದೇ ಸರ್ಟೈನ್ ಸ್ಕಿನ್ ಟೈಪ್ಸ್ ಹೇಗಿರುತ್ತೆ ಅಂತಂದ್ರೆ ಅವರಿಗೆ ಏನೇ ರೀತಿಯಾದ ಟ್ರೀಟ್ಮೆಂಟ್ ಕೊಟ್ರು ಅಥವಾ ಏನೇ ರೀತಿಯಾಗಿ ಹಚ್ಚಿದ್ರು ಕೂಡ ಏನು ಬ್ಯಾಡ್ ಎಫೆಕ್ಟ್ ಆಗೋದಿಲ್ಲ. ಹಂಗಂದಿದ್ ಮಾತ್ರಕ್ಕೆ ಅದು ಎಲ್ಲರಿಗೂ ಸೂಟ್ ಆಗೋದಿಲ್ಲ ಅಥವಾ ಅದೇ ಸರಿ ಅಂತಾನೂ ಅಲ್ಲ. ಪ್ರಾಬ್ಲಿ ಇವಾಗ ನಿಮಗೆ ನಾನು ಹೇಳ್ತೀನಿ ಟೊಮ್ಯಾಟೊ ಯೂಸ್ ಮಾಡಿ ನಿಮಗೆ ಚೆನ್ನಾಗಿ ಬರುತ್ತೆ ರಿಸಲ್ಟ್ಸ್ ಅಂತ, ಬಟ್ ನಾನೇ ಯೂಸ್ ಮಾಡಿದ್ರೆ ನಂಗೆ ರಿಸಲ್ಟ್ಸ್ ಬರಲ್ಲ. ನನಗಿನ್ನೂ ಅದು ಸ್ಕಿನ್ ಟೈಪ್ ಮೇಲೆ ಎಲ್ಲಾನು ಡಿಪೆಂಡ್ ಆಗಿರುತ್ತೆ ಅಂತ. ಈವನ್ ಟು ಕನ್ಸಿಡರ್ ದ್ಯಾಟ್ ಟೊಮ್ಯಾಟೊ ಅಲ್ಲಿ ಗ್ಲೈಕಾಲಿಕ್ ಆಸಿಡ್ ಸಿಗುತ್ತೆ, ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಅಂತಾನೆ ಹೇಳ್ತೀವಿ. ಬಟ್ ನ್ಯಾಚುರಲ್ ಫಾರ್ಮ್ ಆಫ್ ಗ್ಲೈಕಾಲಿಕ್ ಆಸಿಡ್ಗೂ ನಾವು ಯೂಸ್ ಮಾಡುವಂಥ ಗ್ಲೈಕಾಲಿಕ್ ಆಸಿಡ್ಗೂ ದೇರ್ ಇಸ್ ಸೋ ಮಚ್ ಆಫ್ ಡಿಫರೆನ್ಸ್. ಸೊ ಹಾಗಾಗಿ ವಿ ವುಡಂಟ್ ರೆಕಮೆಂಡ್. ಬಟ್ ನಮ್ಮ ಹತ್ರ ಅಷ್ಟೇ ಪೇಷಂಟ್ಸ್ಗಳು ಬಂದು ಈ ಥರ ಮನೇಲಿ ಹಚ್ಕೊಂಡು ಹಿಂಗೆ ಸುಟ್ಟೋಗಿದೆ, ಈ ಥರ ಪಿಗ್ಮೆಂಟೇಷನ್ ಆಗಿದೆ ಅಂತ ಹೇಳ್ಕೊಂಡವರು ತುಂಬ ಜನ ಇದ್ದಾರೆ. ಸ್ಕಿನ್ನಿಗೆ ಡೈರೆಕ್ಟಾಗಿ ಈ ಐಸ್ ಕ್ಯೂಬನ್ನು ಹಚ್ಚೋದ್ರಿಂದ ಎಷ್ಟು ಎಫೆಕ್ಟಿವ್ ಆಗಿದೆ ಅದು? ಆ್ಯಕ್ಚುಲಿ ವೆರಿ ಗುಡ್. ಓಕೆ, ವೆರಿ ಗುಡ್ ಥೆರಪಿ. ಸೊ ಒಂದೇನಂತಂದರೆ ನಮಗೆ ಸ್ಕಿನ್ನಲ್ಲಿ ಹೇಗೆ ಬಾಡಿಲಿ ಇನ್ಫ್ಲಮೇಷನ್ ಇರುತ್ತೆ, ಸ್ಕಿನ್ನಲ್ಲೂ ಹಾಗೆ ಇನ್ಫ್ಲಮೇಷನ್ ಇರುತ್ತೆ. ಅಂದರೆ ಕೆಲವರಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಮುಖ ಊದೋವಂಥದ್ದು, ಆಮೇಲೆ ಆ್ಯಕ್ನೆ ಜಾಸ್ತಿ, ಇದೆಲ್ಲನೂ ಇನ್ಫ್ಲಮೇಷನ್ ಇಂದನೇ ಆಗೋದು. ಸೊ ಒಂದು ಆ ಐಸ್ನ ಮಸಾಜ್ ಮಾಡೋದ್ರಿಂದ ಅಥವಾ ಐಸ್ ಡಿಪ್ ತಗೊಳ್ಳೋದ್ರಿಂದ ಇಟ್ ಈಸ್ ವೆರಿ ಇಟ್ ಈಸ್ ಗೋಯಿಂಗ್ ಟು ಕಂಟ್ರೋಲ್ ಅ ಲಾಟ್. ಆ್ಯಂಡ್ ನಿಮಗೆ ಪೋರ್ಸ್ಗಳು ಕೆಲವರಿಗೆ ನಿಮಗೆ ಅಂದರೆ ಬೇಸಿಗೆ ಕಾಲದಲ್ಲಿ ಎಲ್ಲರಿಗೂ ಸ್ವಲ್ಪ ಸ್ಕಾರ್ಸ್ ಓಪನ್ ಅಪ್ ಆಗೋದು, ಪೋರ್ಸ್ ಓಪನ್ ಅಪ್ ಆಗೋದೆಲ್ಲ ಆಗುತ್ತೆ. ದ ಮೊಮೆಂಟ್ ಮಾರ್ನಿಂಗ್ ನೀವು ಅದನ್ನು ತೊಗೊಂಡಿದ ತಕ್ಷಣ ಅಟ್ಲೀಸ್ಟ್ ಹಾಫ್ ಅ ಡೇ ಯು ಕ್ಯಾನ್ ಕಂಟ್ರೋಲ್ ದಟ್ ಪೋರ್ಸ್ ಎನ್ಲಾರ್ಜ್ ಆಗಿರೋವಂಥದ್ದು. ಇಟ್ ವಿಲ್ ಶ್ರಿಂಕ್ ಡೌನ್ ಇಮಿಡಿಯೇಟ್ಲಿ. ಸೊ ಐ ವುಡ್ ಸಜೆಸ್ಟ್ ಆ ಥರ ಐಸ್ ಡಿಪ್ ತಗೋಬೇಕಾದ್ರೆ ಒಂದಷ್ಟು ಸಿರಮ್ಗಳನ್ನ ಕೂಡ ಯೂಸ್ ಮಾಡಿದ್ರೆ ಅದ್ರ ಜೊತೆಗೆ ಇಟ್ ಇಸ್ ಗೋಯಿಂಗ್ ಟು ಗಿವ್ ಯು. ಯಾವ ರೀತಿ ಸಿರಮ್ ಅಂತ ಹೇಳಿದ್ರೆ ಡಿಪ್ ಮಾಡುವಾಗಲೇ ಅದಕ್ಕೆ ಹಾಕಿ ಸಿರಮ್ ಯೂಸ್ ಮಾಡಬೇಕು? ಡಿಪ್ ಮಾಡಿದ ತಕ್ಷಣ within 1 minute you have to apply the serum. ಯಾವ ರೀತಿ ಸಿರಮ್ ಯೂಸ್ ಮಾಡಬೇಕು ನಾವು? ಆಲ್ ಇನ್ ಒನ್ ಎಲ್ಲರಿಗೂ ಸೂಟ್ ಆಗುವಂಥ ಸಿರಮ್ ಅಂದರೆ ನಿಯಾಸಿನಮೈಡ್.
ಎಲ್ರಿಗೂ ಸೂಟ್ ಆಗುತ್ತೆ. ಯಾ ಬಿಕಾಸ್ ಇಟ್ ಇಸ್ ಲೈಕ್ ತುಂಬ ಮೈಲ್ಡ್ ಆಗಿರೋವಂಥದ್ದು, ಏನು ಇರಿಟೇಷನ್ ಕಾಸ್ ಮಾಡೋದಿಲ್ಲ. ಸೊ ಯು ಕ್ಯಾನ್ ಗೋ ಅಪ್ ಟು 10% ಆಫ್ ನಿಯಾಸಿನಮೈಡ್ ಸಿರಮ್. ಬಟ್ ಅದೇ ರೀತಿ ಬೇರೆ ಯಾವುದನ್ನು ವರ್ಕ್ ಆಗಲ್ಲ, ಆಸಿಡ್ಸ್ ಸಿರಮ್ಸ್ ಎಲ್ಲ. ನಿಯಾಸಿನಮೈಡ್ ಇಸ್ ಲೈಕ್ ಅ ಮಾಸ್ಟರ್ ಆಫ್ ಎವ್ರಿಥಿಂಗ್. ಎಲ್ಲ ಡಾರ್ಕ್ ಸ್ಪಾಟ್ ಆಗಿರ್ಬೋದು, ಹಿಚ್ಚಿಂಗ್ ಆಗಿರ್ಬೋದು, ಎಲ್ಲನೂ ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್. ಇಚಿಂಗ್ ಥರ ಡರ್ಮಟೊಲಾಜಿಕಲ್ ಇಶ್ಯೂಸ್ ಎಲ್ಲ ತಗೊಳ್ಳಲ್ಲ ಅದು, ಇಟ್ ವಿಲ್ ನಾಟ್ ಟ್ರೀಟ್ ಇಟ್. ಬಟ್ ನೀವು ಸ್ಕಿನ್ ಬ್ರೈಟ್ನಿಂಗ್, ಶ್ರಿಂಕ್ ಆಗುವಂಥದ್ದು, ಗ್ಲೋ ಬೇಕು ಸಡನ್, ಇಟ್ ವಿಲ್ ಟೇಕ್ ಕೇರ್. ಇನ್ನೊಂದು ಐಸ್ ಕ್ಯೂಬ್ ಬಗ್ಗೆ ಮಾತಾಡಿದ್ವಿ. ಐಸ್ ಕ್ಯೂಬಿಂದ ಒಂದರ ಮಟ್ಟಿಗೆ ಹೊಳಪಾಗಿರುವಂತಹ ಸ್ಕಿನ್ನನ್ನು ನಾವು ಪಡ್ಕೋಬಹುದು. ಇನ್ನೊಂದು ಕೆಲವರು ಇನ್ನೊಂದು ಶುರುವಾಗಿದೆ, ABC ಜ್ಯೂಸ್ ಕುಡಿಯೋದು. ABC ಜ್ಯೂಸ್ ಕುಡಿದ್ರೆ ತುಂಬ ಹೆಲ್ದಿ ಆಗಿರ್ತವೆ. ಬಟ್ ಸ್ಕಿನ್ನಿಗೆ ಎಷ್ಟು ಎಫೆಕ್ಟಿವ್ ಆಗಿದೆ ಈ ಜ್ಯೂಸ್ಗಳೆಲ್ಲ ಅನ್ನುವಂಥದ್ದು? ವೆರಿ ಹೆಲ್ಪ್ಫುಲ್ ಆ್ಯಕ್ಚುಲಿ. ಇಂಟರ್ನಲಿ ನೀವು ಏನೇ ಮಾಡಿದ್ರು ದ ಮೋಸ್ಟ್ ಬೆನಿಫಿಟೆಡ್ ಆರ್ಗನ್ ಇನ್ ದ ಬಾಡಿ ಇಸ್ ಸ್ಕಿನ್. ಓಕೆ. ಸೊ ನೀವು ಜಂಕ್ ಹಾಕಿದ್ರೆ ನಿಮ್ಮ ಮುಖದಲ್ಲೇ ಕಾಣಿಸುತ್ತೆ, ನೀವು ಒಳ್ಳೇದನ್ನು ತಿಂದರೆ ಅದು ಮುಖದಲ್ಲೇ ಕಾಣಿಸುತ್ತೆ, ನಿಮಗೆ ಸ್ಕಿನ್ನಲ್ಲೇ ಕಾಣಿಸುತ್ತೆ. ಸೊ ಹಾಗೆ ನೋಡಿದ್ರೆ ABC ಆಗಿರ್ಬೋದು, ಐ ವುಡಂಟ್ ರೆಕಮೆಂಡ್ ಡೈಲಿ ಕುಡಿಬೇಕು ABCನ ಅಂತ, ಬಿಕಾಸ್ ಯುವರ್ ಲಿವರ್ ವಿಲ್ ನಾಟ್ ಬಿ ಏಬಲ್ ಟು ಸಸ್ಟೈನ್ ದಟ್ ಕೈಂಡ್ ಆಫ್ ಹೆವಿನೆಸ್. So at least weekly 2 or 3 days you can definitely consume ABC juice, but it is very very beneficial in terms of hemoglobin ಆಗಿರ್ಬೋದು. ಸೊ ತುಂಬ ಬೆನಿಫಿಟ್ಸ್ ತುಂಬ ಇದೆ, ಆ್ಯಂಡ್ ಅದು ಸ್ಕಿನ್ಗೆ ಹೈಡ್ರೇಷನ್ ಕೂಡ ತುಂಬ ಚೆನ್ನಾಗಿ ಕೊಡುತ್ತೆ. ಇನ್ನು ಕೆಲವರಿಗೆ ಜಾಸ್ತಿಯಾಗಿ ಈ ವೈಟ್ ಮುಖದಲ್ಲಿ ಬರೋದಾಗಿರ್ಬೋದು, ವೈಟ್ ಪೋರ್ಟ್ಸ್ ಜಾಸ್ತಿ ಆಗಿರ್ಬೋದು, ಬ್ಲ್ಯಾಕ್ ಪೋರ್ಟ್ಸ್, ಇದಕ್ಕೆಲ್ಲ ಏನು ಹೇಳ್ತೀರಾ? ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ಯೂಶಲಿ ಯಾವಾಗ ಬರುತ್ತೆ ಅಂತಂದರೆ, ನಿಮ್ಮ ಐದರ್ ತುಂಬ ಆಯಿಲಿ ಸ್ಕಿನ್ ಇರುತ್ತೆ, ಇಲ್ಲ ತುಂಬ ಡ್ರೈ ಸ್ಕಿನ್ ಇರುತ್ತೆ. ಸೊ ನೀವು ರಾಂಗ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಅಂಥವ್ರು ಸ್ವಲ್ಪ ಮಟ್ಟಿಗೆ ಕ್ಲೀನಪ್ನ ಸ್ಟಾರ್ಟ್ ಮಾಡಬೇಕಾಗತ್ತೆ. 1 2 to 3 ಕ್ಲೀನಪ್ಸ್ ಆಗೋ ಅಷ್ಟರೊಳಗಡೆ ಅವರಿಗೆ ರಿಸಲ್ಟ್ಸ್ ಕಾಣಿಸ್ತಾ ಹೋಗುತ್ತೆ, ಆ್ಯಂಡ್ ರೈಟ್ ಪ್ರಾಡಕ್ಟ್ಸ್. ಸೊ ಆದಷ್ಟು ಇವಾಗೇನು ನಾನು ನಿಯಾಸಿನಮೈಡ್ ಸಿರಮ್ ಅಂತ ಹೇಳಿದೆ ಅಲ್ವಾ, ಅದೇ ಥರ ಬೇರೆ ಬೇರೆ ಥರ ಸಿರಮ್ಸ್ ಇದೆ ವಿಚ್ ವಿಲ್ ಕಂಟ್ರೋಲ್ ಬ್ಲ್ಯಾಕ್ ಹೆಡ್ಸ್ ಆ್ಯಂಡ್ ವೈಟ್ ಹೆಡ್ಸ್. ಸೊ ಅದನ್ನು ನಾವು ಹೇಳ್ತೀವಿ ಹೇಗೆ ಯೂಸ್ ಮಾಡಬೇಕು. ಇನ್ನೊಂದು, ಕೆಲವ್ರ ಮುಖದಲ್ಲಿ ತುಂಬ ಕೂದಲಿರುತ್ತೆ, ಆ ಫೇಸಲ್ಲಿರುವಂಥ ಹೇರ್ ರಿಮೂವ್ ಮಾಡಲಿಕ್ಕೆ ತುಂಬ ಹರಸಾಹಸ ಪಡ್ತಾ ಇರ್ತಾರೆ. ಕೆಲವೊಂದು ಲೇಸರ್ಗಳಾಗಿರ್ಬೋದು, ಬ್ಲೇಡ್ಗಳಾಗಿರ್ಬೋದು, ಈ ರೀತಿ ಸಾಹಸ ಮಾಡಿ ಮುಖದಲ್ಲಿ ಕೆಲವೊಂದು ಕಲೆಗಳನ್ನು ಜಾಸ್ತಿ ಮಾಡ್ತಾರೆ. ಇಂಥವ್ರಿಗೆ ಏನು ಸಜೆಷನ್ ಕೊಡ್ತೀರಾ ನೀವು? ಅಂಥದ್ದೆಲ್ಲ ಮನೆಯಲ್ಲಿ ಏನೇ ನೀವು ಟ್ರೀಟ್ಮೆಂಟ್ ಮಾಡ್ಕೊಳ್ಳೋಕೆ ಹೋದ್ರು ಬರೀ ಪ್ರಾಡಕ್ಟ್ಸಿಂದ ವರ್ಕ್ ಆಗಲ್ಲ. ಸೊ ಕ್ಲಿನಿಕಲ್ ಟ್ರೀಟ್ಮೆಂಟ್ಸ್ ಆರ್ ವೆರಿ ಮಚ್ ಬೆಸ್ಟ್ ಫಾರ್ ದಟ್, ಬಿಕಾಸ್ ಯಾವಾಗಲೂ ಆ ಥರ ಲೇಸರ್ಸಿಂದ ಸುಟ್ಟಿರೋ ಅಂಥದ್ದು, ಅಥವಾ ನೀವೇ ಏನೋ ರೇಸರ್ಸಿಂದ ಹೇರ್ ರಿಮೂವ್ ಮಾಡ್ಬೇಕಾದ್ರೆ ಅದನ್ನೆಲ್ಲ ಮಾರ್ಕ್ಸ್ ಉಳ್ಕೊಂಡಿತ್ತು ಅಂದರೆ ಅದು ಸ್ವಲ್ಪ ಡೀಪರ್ ಲೆವೆಲಲ್ಲಿ ಇರುತ್ತೆ. ಸೊ ಕ್ಲಿನಿಕ್ಕಿಗೆ ಬಂದು ಆದಷ್ಟು ನೀವು ಟ್ರೀಟ್ಮೆಂಟ್ಸ್ ಆ್ಯಂಡ್ ಮೆಡಿಕೇಶನ್ಸ್ ಎರಡು ಹ್ಯಾಂಡ್ ಇನ್ ಹ್ಯಾಂಡ್ ವರ್ಕ್ ಆಗೋದು. ಬರೀ ಟ್ರೀಟ್ಮೆಂಟ್ಸು ವರ್ಕ್ ಆಗಲ್ಲ, ಬರೀ ಮೆಡಿಕೇಶನ್ಸು ವರ್ಕ್ ಆಗಲ್ಲ. ಸೊ ನಾವು ಕೊಡೋವಂಥ ಟ್ರೀಟ್ಮೆಂಟ್ಸ್ ಆಗಿರ್ಬೋದು, ಕೊಡೋವಂಥ ಮೆಡಿಕೇಶನ್ಸ್ ಎರಡನ್ನೂ ನೀವು ಬ್ಯಾಲೆನ್ಸ್ ಮಾಡಿಕೊಂಡು ಅಟ್ಲೀಸ್ಟ್ ಆ ಒಂದು ಇದು ಫೇಸ್ ಮುಗಿಯೋವರೆಗೂ, ಆ ಕಂಪ್ಲೀಟ್ ಎಲ್ಲ ಮಾರ್ಕ್ಸ್ ಹೋಗೋವರೆಗೂ ಅಟ್ಲೀಸ್ಟ್ ನೀವು ಅದನ್ನ ಫಾಲೋ ಮಾಡ್ಕೊಂಡ್ರೆ ಬೆಟರ್. ಫೇಸ್ ವ್ಯಾಕ್ಸ್ ಮಾಡುವಂಥದ್ದು ಎಷ್ಟು ಉತ್ತಮ? ನಾಟ್ ರೆಕಮೆಂಡೆಡ್ ಅಟ್ ಆಲ್, ಬಿಕಾಸ್ ದ ಮೊಮೆಂಟ್ ನೀವು ಯಾವುದೇ ಬಾಡಿ ಪಾರ್ಟ್ನ ವ್ಯಾಕ್ಸ್ ಮಾಡ್ತಿದ್ದೀರಾ ಅಂತಂದಾಗ ಹಿಂಗೆ ಜೋರಾಗಿ ಎಳಿತಾರೆ. ಸೊ ಅದು ಎಳೆದಾಗ ಮತ್ತೆ ವಾಪಸ್ ಸ್ಕಿನ್ ಗ್ರಾವಿಟೇಷನ್ ಫೋರ್ಸ್ಗೆ ಕೆಳಗಡೆನೆ ಬರಬೇಕಲ್ವಾ, ದಟ್ ವಿಲ್ ಆ್ಯಕ್ಚುಲಿ ಮೇಕ್ ಯುವರ್ ಸ್ಕಿನ್ ಲುಕ್ ಸ್ಯಾಗಿ. ಇವಾಗ ತಕ್ಷಣಕ್ಕೆ ಗೊತ್ತಾಗೋದಿಲ್ಲ, ಬಟ್ ಡೌನ್ ದ ಲೈನ್ ವೆರಿ ಸೂನ್ ಯುವರ್ ಸ್ಕಿನ್ ಇಸ್ ಗೋಯಿಂಗ್ ಟು ಬಿಕಮ್ ವೆರಿ ಸ್ಯಾಗಿ. ಸೊ ಅವಾಯ್ಡ್ ಇಟ್. ಸಮ್ಮರಲ್ಲಿ ಇನ್ನೊಂದು ಎಲ್ರಿಗೂ ಕಾಡುವಂಥದ್ದು ಹೇರ್ ಫಾಲ್. ಪ್ರೊಟೆಕ್ಟ್ ಮಾಡದೇ ಇರೋದ್ರಿಂದ ಹೇರ್ ಫಾಲ್ಗಳು ತುಂಬ ಆಗುತ್ತೆ. ಸೊ ಇದಕ್ಕೇನು ಹೇಳ್ತೀರಾ? ಅದೇ ಸ್ವಲ್ಪ ಶವರ್ ಚೆನ್ನಾಗಿ ತಗೊಳ್ಳೋ ಅಂಥದ್ದು ಒಂದು, ಆಮೇಲೆ ಹೆವಿ ಕಂಡೀಷ್ನರ್ ಯೂಸ್ ಮಾಡಬೇಡಿ, ಆ್ಯಂಡ್ ಆದಷ್ಟು ನಿಮ್ಮ ಹೇರ್ಗೆ ಏನು ಸೂಟ್ ಆಗುತ್ತೆ ಅದನ್ನು ನೋಡೋವಂಥದ್ದು. ಬಟ್ ಯೂಶಲಿ ಹೇರ್ ಫಾಲ್ ಜಾಸ್ತಿ ಆಗೋವಂಥದ್ದು ನಿಮ್ಮ ಬ್ಲಡ್ಡಲ್ಲಿ ವೇರಿಯೇಷನ್ಸ್ ಆದಾಗ. ಸೊ ಆದಷ್ಟು ಅಟ್ಲೀಸ್ಟ್ 6 months ಒನ್ಸ್ ಬ್ಲಡ್ ಚೆಕಪ್ ಮಾಡಿಸ್ಕೊಳ್ಳಿ. ಸೊ ಅದರಿಂದನೂ ನಿಮಗೆ ತುಂಬ ಥಿಂಗ್ಸ್ ಯು ವಿಲ್ ಗೆಟ್ ಟು ನೋ ಅ ಲಾಟ್. ಇನ್ನೊಂದು, ತುಂಬ ಜನ ಇವಾಗ ಸಮಸ್ಯೆಗಳು ಕಾಡ್ತಾ ಇರುವಂಥದ್ದು ಈ PCOD, PCOS, ಥೈರಾಯ್ಡ್, ಇಂಥ ಕೆಲವೊಂದು ಸಮಸ್ಯೆಗಳಿಂದಲೂ ಕೂಡ ಎಷ್ಟೇ ಚೆನ್ನಾಗಿರುವಂಥ ಸ್ಕಿನ್ ಕೂಡ ಡಲ್ ಆಗುತ್ತೆ. ಕೆಲವೊಂದು ಪ್ರಾಬ್ಲಮ್ಗಳನ್ನು ತುಂಬ ಫೇಸ್ ಮಾಡ್ತಾ ಇರ್ತಾರೆ. ಇಂಥವ್ರಿಗೆ ಏನು ಹೇಳ್ತೀರಾ ನೀವು? ಐ ಆಮ್ ಅ PCOD ಸರ್ವೈವರ್, ಸೊ ಐ ನೋ ಇಟ್ ವೆರಿ ವೆಲ್. ಐ ಸಫರ್ಡ್ ಫಾರ್ ಆಲ್ಮೋಸ್ಟ್ 6 to 7 years. ನನಗೆ ಮುಖ ತುಂಬ ಮೊಡವೆ ಇರ್ತಿತ್ತು, ಆ್ಯಂಡ್ ಯಾವಾಗ್ಲೂ ಪಿಗ್ಮೆಂಟೇಷನ್. ನನಗೆ ಯಾವ ಫೌಂಡೇಶನ್ ಹಾಕಿದ್ರು ಆಗ್ತಿರಲಿಲ್ಲ, ಯಾವ ಕ್ರೀಮ್ಸ್ ಹಚ್ಚಿದ್ರು ನನಗೇನು ರಿಸಲ್ಟ್ಸ್ ಕಾಣಿಸ್ತಿರ್ಲಿಲ್ಲ. ಸೊ ಅದಕ್ಕೆಲ್ಲ ಏನು ಉತ್ತರ ಅಂದರೆ ಯು ಹ್ಯಾವ್ ಟು ಟ್ರೀಟ್ ಇಂಟರ್ನಲಿ. PCOD ಹಾರ್ಮೋನ್ಸ್ ಕಂಟ್ರೋಲಿಗೆ ತರೋದೇನೆ ಮೆಡಿಕೇಶನ್ಸ್ ಆ್ಯಂಡ್ ಯುವರ್ ಡಯಟ್ ಆ್ಯಂಡ್ ಲೈಫ್ ಸ್ಟೈಲ್ ಚೇಂಜ್. ಸೊ ನ್ಯೂಟ್ರಿಷನ್ ಪಾರ್ಟ್ನ ನೋಡ್ಕೋಬೇಕು, ಆ್ಯಂಡ್ ಈ ಪೋರ್ಷನ್ ಏನಿದೆ ನಮ್ಮ ಏನು ಎಗ್ಸ್ ಫಾರ್ಮೇಷನ್ ಆಗುವಂಥ ಪೋರ್ಷನ್, ಯೂಟರಸ್ ಇರುವಂಥ ಪೋರ್ಷನ್ ಆ್ಯಕ್ಟಿವ್ ಆಗಿರಬೇಕು. ಸೊ ವಾಕ್ ಮಾಡೋವಂಥದ್ದು, ಜಾಗ್ ಮಾಡೋವಂಥದ್ದು, ವೆಯ್ಟ್ ಲಿಫ್ಟಿಂಗ್ ಮಾಡೋವಂಥದ್ದು, ಸ್ವೆಟ್ ಆಗಬೇಕು ಬಾಡಿ. ಅವಾಗ ಮಾತ್ರನೇ ವಿತ್ ಮೆಡಿಕೇಶನ್ಸ್ ನೀವು ಇಂಟರ್ನಲ್ಲಿ PCODಗೆ ಒಂದು ಸ್ವಲ್ಪ ಮಟ್ಟಿಗೆ
ತಡೆಯಾಜ್ಞೆ ಮಾಡ್ಬೋದು. ಅದು ಮಾಡ್ದಲೇ ನೀವು ಆಚೆ ಕಡೆ ಏನೇ ಸ್ಕಿನ್ನಿಂಗ್ ಮಾಡಿದ್ರು ಅದು ವ್ಯರ್ಥ, ನೀವು ಸುಮ್ಮನೆ ದುಡ್ಡು ಕಳ್ಕೊತಿದ್ದೀರಾ ಅಂತ. ಹಾಗಾದ್ರೆ ನೀವು ಹೇಳುವಂಥದ್ದು PCOD PCOS ಥೈರಾಯ್ಡ್ ಇರುವವರೆಲ್ಲ ಮೊದಲು ನಿಮ್ಮ ಇಂಟರ್ನಲ್ ಅಲ್ಲಿ ಎಲ್ಲಾನು ಕೂಡ ಸರಿಪಡಿಸಿ ದೆನ್ ನೆಕ್ಸ್ಟ್ ಎಕ್ಸ್ಟರ್ನಲ್ ನೋಡಿ ಅನ್ನುವಂಥದ್ದು. ಓಕೆ, ಅವರಿಗೆ ಯಾವುದಾದ್ರೂ ನೀವು ಇವಾಗ ನಾವು PCOD PCOS ಬಗ್ಗೆ ಮಾತಾಡ್ತಿದ್ದಾಗ ಇಂಟರ್ನಲಲ್ಲಿ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ, ವರ್ಕೌಟ್ ಆಗಿರ್ಬೋದು, ಜಾಗಿಂಗ್ ಆಗಿರ್ಬೋದು, ವಾಟ್ ಎವರ್, ಆದರೂ ಸ್ಕಿನ್ನಲ್ಲಿರುವಂಥ ಮೊಡವೆಗಳಾಗಿರ್ಬೋದು, ಕಲೆಗಳು ಮಾಯ ಆಗ್ತಾ ಇಲ್ಲ ಅಂತ ಇದ್ದಾಗ ಏನು ರೆಕಮೆಂಡ್ ಮಾಡ್ತೀರಾ ಅವರಿಗೆ? ಸಾಲಿಸೈಲಿಕ್ ಫೇಸ್ ವಾಶ್ ಮತ್ತು ಸಿರಮ್ನ ನಾನು ಸಡನ್ನಾಗಿ ಯಾರಿಗೂ ಹೇಳಲಿಕ್ಕೆ ಆಗಲ್ಲ. ಕೆಲವ್ರಿಗೆ ಮಾತ್ರ ಅದು ಸೂಟ್ ಆಗುತ್ತೆ, ಸೂಟ್ ಆಗ್ದಲೂ ಇರ್ಬೋದು. ಅದರ್ವೈಸ್ ಆದಷ್ಟು ಒಂದು ಸ್ವಲ್ಪ ಬೆನ್ಸಾಯಿಲ್ ಪೆರಾಕ್ಸೈಡ್ನ ಯೂಸ್ ಮಾಡುವಂಥದ್ದನ್ನು ಕೂಡ ಮಾಡ್ಬೋದು, ಯೂಶುವಲಾಗಿ ಜನರಲ್ ಆಗಿ ಹೇಳೋ ಅಂಥದ್ದು. ಬಟ್ ಮನೆಯಲ್ಲಿ ನೀವು ಯಾವುದೇ ರೀತಿಯಾಗಿ ನಿಂಬೆಹಣ್ಣು ಹಚ್ಚೋದು ಅಥವಾ ಪೊಟ್ಯಾಟೊ ಹಚ್ಚೋ ಅಂಥದ್ದೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಏನು ಮಾಡಬಾರ್ದು ಅಂತಂದರೆ ಕೆಲವರಿಗೆ ಅದನ್ನು ಪಾಪ್ಔಟ್ ಮಾಡುವಂಥ ಇದಿರುತ್ತೆ, ಅಭ್ಯಾಸ ಇರುತ್ತೆ. ಅದನ್ನು ದಯವಿಟ್ಟು ಸ್ಟಾಪ್ ಮಾಡಿ, ಅದನ್ನು ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ. ಅದನ್ನು ಬಿಟ್ಟರೆ ಸಿರಮ್ಸ್ಗಳು ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಮೇ ಬಿ ಲೈಕ್ ಸಾಲಿಸೈಲಿಕ್ ಆಸಿಡ್ ಸಿರಮ್ ಆಲ್ಸೋ ವಿಲ್ ಡೆಫಿನೆಟ್ಲಿ ವರ್ಕ್. ಇವಾಗ ಇನ್ನೂ ಕೆಲವರು ಇನ್ಸ್ಟೆಂಟ್ ಗ್ಲೋ ಬೇಕು ನಮಗೆ ಅಂತ ಹೇಳಿ ಫೇಸ್ ಮಾಸ್ಕ್ಗಳನ್ನು ಯೂಸ್ ಮಾಡ್ತಾರೆ. ಈ ಕೊಲಾಜಿನ್ ಮಾಸ್ಕ್ಗಳಾಗಿರ್ಬೋದು, ದರ್ ಲೈಕ್ ಸಮ್ ಮಾಸ್ಕ್ಗಳನ್ನು ಯೂಸ್ ಮಾಡ್ತಾರೆ. ಡೇ ನೈಟ್ ಫುಲ್ ಫೇಸಲ್ಲಿ ಇಟ್ಕೊಂಡು ಬೆಳಗ್ಗೆ ಫೇಸ್ ವಾಶ್ ಮಾಡ್ತಾರೆ. ಈ ಫೇಸ್ ಮಾಸ್ಕ್ಗಳು ಎಷ್ಟು ಇಂಪಾರ್ಟೆಂಟ್ ಆರ್ ಒಳ್ಳೇದಾ ಅಲ್ವಾ ಕೆಟ್ಟದ? ಆಕ್ಚುಲಿ ಇಟ್ ಇಸ್ ಗೋಯಿಂಗ್ ಟು ಬಿ ವೆರಿ ಬೆನಿಫಿಷಿಯಲ್. ಬಟ್ ಟ್ರೀಟ್ಮೆಂಟ್ಸ್ ಜೊತೆಗೆ ಅದನ್ನು ಯೂಸ್ ಮಾಡಿದ್ರೆ ಇನ್ನೂ ಬೆನಿಫಿಟ್ಸ್ ಜಾಸ್ತಿ ಇರುತ್ತೆ. ಬರೀ ಆಲ್ರೆಡಿ ನಮಗೆ ಡೆಡ್ ಸ್ಕಿನ್ನು, ಡಸ್ಟ್ ಎಲ್ಲ ಲೇಯರ್ ಆಗಿರೋ ಸ್ಕಿನ್ ಮೇಲೆ ನೀವು ಶೀಟ್ ಮಾಸ್ಕ್ ಹಾಕೋದಕ್ಕಿಂತ ಮಾಸ್ಕ್ಗಳನ್ನ ಅದನ್ನು ಒಂದಷ್ಟು ಎಕ್ಸ್ಫೋಲಿಯೇಷನ್ ಮಾಡುವಂಥದ್ದು ಅದನ್ನೆಲ್ಲ ಮಾಡಿಕೊಂಡು ಆಮೇಲೆ ನೀವು ಶೀಟ್ ಮಾಸ್ಕ್ನ ಯೂಸ್ ಮಾಡಿದ್ರೆ ಅಥವಾ ಯಾವುದೇ ರೀತಿ ಮಾಸ್ಕ್ಗಳನ್ನ ಯೂಸ್ ಮಾಡಿದ್ರೆ ಇಟ್ ಈಸ್ ಗೋಯಿಂಗ್ ಟು ಬಿ ಬೆನಿಫಿಷಿಯಲ್. ಇಲ್ಲ ಅಂದರೆ ಡೆಡ್ ಸ್ಕಿನ್ನ ನೀವು ಲೈವ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾರೆ, ಅದು ಯೂಸ್ ಆಗಲ್ಲ. ಇವಾಗ ಕೆಲವರು ತುಂಬ ನೀರು ಕುಡಿತಾರೆ, ಎಲ್ಲನೂ ವರ್ಕೌಟ್ ಮಾಡ್ತಾರೆ, ನೀರು ಕುಡಿತಾರೆ, ಎಲ್ಲನೂ ಮಾಡ್ತಾರೆ, ಆದರೂ ಕೂಡ ಫೇಸಲ್ಲಿ ಆ್ಯಕ್ನಿ ಅನ್ನೋದು ಇರುತ್ತೆ. ಜಿಮ್ಮಿಗೆ ಹೋಗ್ತಾರೆ, ಸ್ವೆಟ್ ಆಗಿರುತ್ತೆ, ಆದರೂ ಫೇಸ್ ವಾಶ್ ಮಾಡಲ್ಲ, ಆದರೂ ಕೂಡ ಆ್ಯಕ್ನಿ ಅವ್ರದ್ದು ತುಂಬ ಇರುತ್ತೆ. ಇಂಟರ್ನಲ್ ಆಗಿ ಎಲ್ಲನೂ ತೊಗೊಂಡಿರ್ತಾರೆ, ಎಕ್ಸ್ಟರ್ನಲ್ ಆಗಿ ಕೆಲವರು ಏನೂ ಮಾಡ್ಕೊಂಡಿರಲ್ಲ. ಸೊ ಇದಕ್ಕೇನು ಹೇಳ್ತೀರಾ? ಒಂದು ಆ ಥರ ಏನೇ ಮಾಡಿದ್ರು ಆ್ಯಕ್ನೆ ಹೋಗ್ತಿಲ್ಲ ಅನ್ನೋರಿಗೆ ಎರಡು ಪ್ರಾಬ್ಲಮ್ ಇರುತ್ತೆ. ಒಂದು ಹಾರ್ಮೋನ್ಸ್ ಏನು ಮಾಡಿದ್ರು ಅವ್ರಿಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಿರಲ್ಲ. ಎರಡನೇದು ಜೆನೆಟಿಕಲ್ ಡಿಸಾರ್ಡರ್ಸ್ ಇರುತ್ತೆ ಅದೆಲ್ಲ. ಸೊ ಜೆನೆಟಿಕ್ಸಲ್ಲೇ ಬಂದಾಗ ವಿ ಕಾಂಟ್ ಹೆಲ್ಪ್ ಇಟ್, ಸಮ್ಹೌ ವಿ ಕ್ಯಾನ್ ಕಂಟ್ರೋಲ್ ಇಟ್. ಬಟ್ ಆದಷ್ಟು ಅವರು ಒಳ್ಳೆ ಡರ್ಮ್ಯಾಟ್ನ ಅಥವಾ ಒಳ್ಳೆ ಕ್ಲಿನಿಕ್ಸ್ನ ಹೋಗಿ ಅಲ್ಲಿ ಅವರು ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ಕೊನೆಯದಾಗಿ ಒಂದು ರ್ಯಾಪಿಡ್ ಫೈರ್ ಕ್ವಶನ್ಸ್ ಇರುತ್ತೆ ಆಯಿತಾ? ನೀವು ಅದು ಹೌದು ಅಂತ ಹೇಳಿದ್ರೆ ಹೌದು ಅಂತೆಲ್ಲ ಹೇಳಬೇಕು, ಇಲ್ಲ ಅಂತಿದ್ರೆ ಯಾಕಿಲ್ಲ ಅನ್ನುವಂಥದ್ದು ಹೇಳಬೇಕು ನನಗೆ, ಆಯಿತಾ? ಮುಖಕ್ಕೆ ಪ್ರತಿದಿನ ಸೋಪ್ ಹಚ್ಬೋದು? ನೋ. ನೋ. ಓಕೆ, ಯಾಕೆ ಹಚ್ಚಬಾರ್ದು? ಯೂಸ್ ಮಾಡೋದು ಬೆಟರ್ ಅಂತ. ಯಾಕೆ ಮುಖಕ್ಕೆ ಹಚ್ಚಬಾರ್ದು ನಾವು? ಸೋಪ್ಸ್ ಯೂಶಲಿ ಅದರಲ್ಲಿ pH ಲೆವೆಲ್ ನಮ್ಮ ಸ್ಕಿನ್ನಿಗೆ ಹೋಲೋ ಅಂಥದ್ದಿರಲ್ಲ. ಸೊ ಆದಷ್ಟು ಫೇಸ್ ವಾಶ್ಗಳನ್ನ ಯೂಸ್ ಮಾಡಿದ್ರೆ ಬೆಟರ್. ಓಕೆ, ವಿಟಮಿನ್ ಸಿ ಆರ್ ರೆಟಿನಲ್? ಬೋತ್ ಆರ್ ಈಕ್ವಲೆಂಟ್ಲಿ ಇಂಪಾರ್ಟೆಂಟ್. ಯಾಕೆ ಅನ್ನುವಂಥದ್ದು ಕೆಲವರಿಗೆ ರೆಟಿನಲನ್ನು ಯಾವ ರೀತಿ ಯೂಸ್ ಮಾಡಬೇಕಂತಲೂ ಗೊತ್ತಿಲ್ಲ. ವಿಟಮಿನ್ ಸಿ ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತಿದೆ, ಕೆಲವೊಂದು ಫ್ರೂಟ್ಸಲ್ಲೂ ಇದೆ ನಮಗೆ. ಇದು ರೆಟಿನಲ್ ಯಾವ ರೀತಿ ವರ್ಕ್ ಆಗುತ್ತೆ? ರೆಟಿನಾಲ್ ಬಂದು ನಿಮಗೆ ಆಂಟಿ ಏಜಿಂಗಿಗೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ರೆಟಿನಾಲ್ನ ಯೂಶುವಲ್ ಆಗಿ ಮಾಯ್ಶ್ಚರೈಸರ್ನ ಲೇಯರ್ ಅಪ್ ಮಾಡಿಕೊಂಡು ಹಚ್ಕೊಳ್ಳೋ ಅಂತಹ ಒಂದು ಪ್ರಾಸೆಸ್ ಇದೆ. ಬಟ್ ಡೈಲಿ ಯೂಸ್ನು ಮಾಡೋ ಹಾಗಿಲ್ಲ. ಬಟ್ ಆಂಟಿ ಏಜಿಂಗ್ ಅಂದರೆ ಒಂದು 35+ ಇರೋ ಅಂಥವ್ರು ರೆಟಿನಾಲ್ನ ಯೂಸ್ ಮಾಡಿದ್ರೆ ಸಾಕು. ಹೋಮ್ ರೆಮಿಡೀಸ್ ಅಥವಾ ಕ್ಲಿನಿಕಲ್ ಸ್ಕಿನ್ ಕೇರ್? ಕ್ಲಿನಿಕಲ್ ಸ್ಕಿನ್ ಕೇರ್. ಕೆಮಿಕಲ್ ಪೀಲಿಂಗ್ ಆರ್ ಫೇಶಿಯಲ್? ಕೆಮಿಕಲ್ ಪೀಲಿಂಗ್. ಚರ್ಮಕ್ಕೆ ಅತಿ ಹೆಚ್ಚು ಹಾನಿ ಮಾಡುವಂಥ ಕೆಲವೊಂದು ನಮ್ಮಲ್ಲಿರುವಂಥ ರೊಟೀನ್ ಯಾವುದು ಅಂತ ಹೇಳಿ? ಮೇಕಪ್ ರಿಮೂವ್ ಮಾಡದೇ ಇರೋದು ನೈಟ್, ಮತ್ತು ಡಬಲ್ ಕ್ಲೆನ್ಸಿಂಗ್ ಮಾಡದೇ ಇರೋದು, ಮನೆಯಲ್ಲಿ ಅದು ಇದು ಎಲ್ಲ ಫೇಸ್ ಪ್ಯಾಕ್ಗಳನ್ನ ಹಾಕ್ಕೊಳ್ಳೋ ಅಂಥದ್ದು, ಮತ್ತು ಸಲೂನ್ಗಳಲ್ಲಿ ಹೋಗಿ ಈ ಲೇಸರ್ ಟ್ರೀಟ್ಮೆಂಟ್ಸ್ ತಗೊಳ್ಳೋವಂಥದ್ದು, ಕ್ಲಿನಿಕಲ್ ಟ್ರೀಟ್ಮೆಂಟ್ಸ್ನ ಟ್ರೈ ಮಾಡೋ ಅಂಥದ್ದು ಅದೆಲ್ಲ ವೆರಿ ಬ್ಯಾಡ್. ಆ್ಯಂಡ್ ದೀಸ್ ಡೇಸ್ ಐ ಹ್ಯಾವ್ ಹರ್ಡ್ ಕೊರಿಯನ್ ಸ್ಕಿನ್ ಕೇರ್ ಅಂತ ಕೆಲವು ಕಡೆ ಮಾಡ್ತಾ ಇದ್ದಾರೆ. ಅಲ್ಲಿದು ರಿಪೇರ್ ಪೇಷಂಟ್ಸ್ ನಮ್ಮ ಹತ್ರ ಬರ್ತಾರೆ, ನಮಗೆ ಸ್ಕಿನ್ನು ಸ್ಟಿರಾಯ್ಡ್ ಹಚ್ಚಿ ಹೀಗಾಗಿದೆ, ರೆಡ್ ಆಗಿದೆ 6 months ಆದಮೇಲೆ 7 months ಆದಮೇಲೆ, ಅದನ್ನ ನಾವು ರಿಪೇರ್ ಮಾಡೋದಕ್ಕೆ ಅಲ್ಲೇನು ಸ್ಪೆಂಡ್ ಮಾಡಿರ್ತಾರೆ ಅದು ತ್ರಿಬಲ್ ಇಲ್ಲಿ ಸ್ಪೆಂಡ್ ಮಾಡಬೇಕಾಗುತ್ತೆ. ಸೊ ರಿವರ್ಸಿಂಗ್ ದಟ್ ಈಸ್ ವೆರಿ ವೆರಿ ಪೇನ್ಫುಲ್. ಸೊ ದಯವಿಟ್ಟು ಅದನ್ನ ಯೋಚನೆ ಮಾಡಿ ಹೋಗಿ ಅಂತ ಕಡೆ. ದಟ್ ಇಸ್ ನಾಟ್ ಸೇಫ್ ಫಾರ್ ಎವ್ರಿ ಸ್ಕಿನ್ ಅಂತ ಹೇಳ್ತೀನಿ. ಸಕ್ಕರೆ ತಿಂದರೆ ಮುಖದಲ್ಲಿ ಮೊಡವೆ ಆಗುತ್ತೆ? ಎಸ್. ಓಕೆ. ಬೆಳಿಗ್ಗೆ ಎದ್ದ ತಕ್ಷಣ ಸ್ಕಿನ್ಗೆ ಮಾಡುವಂಥ ಮೊದಲ ಕೆಲಸ ಏನು? ಐಸ್ ಡಿಪ್. ಸೆಲೆಬ್ರಿಟಿ ಗ್ಲೂ ಅಥವಾ ಗ್ಲಾಸ್ ಸ್ಕಿನ್? ಸೆಲೆಬ್ರಿಟಿ ಗ್ಲೂ.
ಇನ್ನೊಂದು ಸೆಲೆಬ್ರಿಟಿ ಗ್ಲೋ ಮತ್ತು ಗ್ಲಾಸ್ ಸ್ಕಿನ್ಗೆ ಶಾರ್ಟ್ ಕಟ್ ಆಗಿರುವಂಥ ಯಾವುದಾದ್ರೂ ಟ್ರೀಟ್ಮೆಂಟ್ಸ್ ಇದೆಯಾ? ಸುಮಾರು ಬಂದಿದೆ ಇವಾಗ. ಓಕೆ. ಅದು ಸ್ಕಿನ್ ಯಾವ್ಯಾವ ಸ್ಕಿನ್ ಟೈಪ್ ಮೇಲೆ ಅಂತ ನಾವು ಅದನ್ನು ಹೇಳ್ತೀವಿ. ಸೊ ಸರ್ಟೆನ್ ಸ್ಕಿನ್ ಟೈಪ್ಸ್ ಕ್ಯಾನ್ ಕನ್ಸಲ್ಟೆಂಟ್. ಓಕೆ. ಫಿಲ್ಮ್ ಆ್ಯಕ್ಟರ್ ಆರ್ ಆ್ಯಕ್ಟರ್ಸ್ ಅವರ ಸ್ಕಿನ್ನಿನ ರಹಸ್ಯ ಬರೀ ಮೇಕಪ್ ಮಾತ್ರ? ನೋ. ನೋ. ಓಕೆ. ಡಾರ್ಕ್ ಸರ್ಕಲ್ಗೆ ಒಂದೇ ಒಂದು ಯಾವುದಾದ್ರೂ ಒಂದು ಮನೆ ಮದ್ದು ತಿಳಿಸ್ಬೇಕು ನೀವು. ಮನೆ ಮದ್ದು ಡಾರ್ಕ್ ಸರ್ಕಲ್ಗೆ ಐ ವುಡ್ ಸೇ ಪ್ಲೀಸ್ ಅವಾಯ್ಡ್ ಸ್ಕ್ರೀನ್ಸ್. ಸ್ಕಿನ್ ಕೇರಲ್ಲಿ ಜನರು ಮಾಡುವಂಥ ದೊಡ್ಡ ತಪ್ಪು ಅಂತ ಇದ್ರೆ ಯಾವುದು? ಮಾಯಿಶ್ಚರೈಸರ್ SPF ಹಚ್ಚದೇ ಇರೋದು. ಓಕೆ. ಆ್ಯಂಟಿ ಏಜಿಂಗನ್ನು ನಾವು ತಡೆಗಟ್ಟಬೇಕು ಅಂತ ಇದ್ರೆ ಯಾವುದು ಬೆಸ್ಟ್ ಪ್ರಾಡಕ್ಟನ್ನು ಯೂಸ್ ಮಾಡಬೇಕು? ರೆಟಿನಾಲ್. ಈ ಎಲ್ಲ ಕೆಲವೊಂದು ತುಂಬ ಸ್ಕಿನ್ ಕೇರ್ ಟಿಪ್ಸ್ಗಳನ್ನೆಲ್ಲ ಹೇಳ್ಕೊಟ್ರಿ. ಕೊನೆಯದಾಗಿ ಇವಾಗ ನಮಗೆ ಮದುವೆ ಇದೆ ಅಂತ ಅಂದ್ಕೊಳ್ಳಿ. ನಮ್ಮ ಮದುವೆ ಇದೆ, ಮದುವೆಗೆ ಇರೋದು ಇನ್ನೂ ಓನ್ಲಿ 1 ವೀಕ್. 1 ವೀಕಲ್ಲಿ ನನಗೆ ತುಂಬ ಒಳ್ಳೆ ಆಗಿರುವಂಥ ಗ್ಲೋಯಿಂಗ್ ಸ್ಕಿನ್ ಬೇಕು. 1 ವಾರದಲ್ಲಿ ಪಡ್ಕೋಬಹುದಾ? ಖಂಡಿತ ಪಡ್ಕೋಬಹುದು. ಓಕೆ. ಆದಷ್ಟು ಫ್ಲೂಯಿಡ್ನ ಕನ್ಸಂಪ್ಷನ್ ಮಾಡಿ ಆ್ಯಂಡ್ ದೆನ್ ಆಚೆ ಕಡೆ ಒಂದು ಮೈನರ್ ಪೀಲ್ ಆದ್ರೂ ಮಾಡಿಸ್ಕೊಳ್ಳಿ. ಯೂಶಲಿ ಮೈನರ್ ಪೀಲ್ಸ್ ಏನಿರುತ್ತೆ ಅದು ನಿಮ್ಮ ಸ್ಕಿನ್ನ ಪೀಲ್ ಮಾಡೋದು. ಮೈನರ್ ಪೀಲ್ ಅಂತ ಹೇಳಿದ್ರೆ ಯಾವ ರೀತಿ ಅನ್ನುವಂಥದ್ದು? ಬೇಸಿಕ್ ಪೀಲ್ಸ್ ಇರುತ್ತೆ, ಲೈಕ್ ಆಲ್ಫಾ ಆರ್ಬಿಟಿನ್ ಯೂಸ್ ಮಾಡುವಂಥದ್ದು, ವೈಟಮಿನ್ ಸಿ ಯೂಸ್, ಲ್ಯಾಕ್ಟಿಕ್ ಆಸಿಡ್. ಸೊ ಇದೆಲ್ಲ ತುಂಬಾ ಬೇಗ ಹೀಲ್ ಆಗುತ್ತೆ ಆ್ಯಂಡ್ ಇಟ್ ವಿಲ್ ನಾಟ್ ಪೀಲ್ ಯುವರ್ ಸ್ಕಿನ್. ಸೊ ಹಾಗಾಗಿ ಅದನ್ನ ಮಾಡಿಸ್ಬೋದು. ಸಡನ್ ಗ್ಲೋ, ಸಡನ್ ಬ್ರೈಟ್ನಿಂಗ್, ನಿಮಗೆ ಒಂದು 3-4 ದಿವಸದಲ್ಲಿ ಬ್ರೈಟ್ನಿಂಗ್ ಬೇಕು ಅಂದರೆ ಅದು ಹೆಲ್ಪ್ ಆಗುತ್ತೆ. ಈ ಬ್ರೈಟ್ನಿಂಗ್ಗೋಸ್ಕರ ನಾವು ಲೈಫ್ ಲಾಂಗ್ ನಮ್ಮ ಸ್ಕಿನ್ ರೊಟೀನನ್ನು ಹಾಳು ಮಾಡ್ಕೊಳ್ತೇವಾ ಅನ್ನುವಂಥದ್ದು? ಬಿಕಾಸ್ ಇನ್ಸ್ಟೆಂಟ್ಲಿ ಗ್ಲೋ ಸಿಗುತ್ತೆ, 1 ವಾರದಲ್ಲೇ ಸಿಗುತ್ತೆ. ನೆಕ್ಸ್ಟ್ ನಾವು 1 ವರ್ಷ ಏನು ಮಂಕಾಗಿ ಕೂರುವಂಥ ಕೆಲಸ ಏನು ಬರಲ್ಲ ಅಲ್ವಾ ಅನ್ನುವಂಥದ್ದು? ಖಂಡಿತವಾಗ್ಲೂ ಇವಾಗ ಇರೋ ಅಂಥ ಒಂದು ತಪ್ಪು ತಿಳುವಳಿಕೆ ಏನು ಅಂತಂದರೆ, ನಾನು ಇವಾಗ 4 ವಾರ ಅಥವಾ 4 ಸರಿ ಟ್ರೀಟ್ಮೆಂಟ್ ತೊಗೊಂಡ್ರೆ ನಂಗೆ ಜೀವನ ಪರ್ಯಂತ ಮತ್ತೆ ಏನು ಮಾಡ್ಕೊಳ್ಳೋ. ನೋ, ಯುವರ್ ಸ್ಕಿನ್ ಈಸ್ ಅ ಇನ್ವೆಸ್ಟ್ಮೆಂಟ್. ನೀವು ಡೈಲಿ ಊಟ ಹೇಗೆ ಮಾಡ್ತೀರೋ ಅದೇ ರೀತಿ ನಿಮ್ಮ ಸ್ಕಿನ್ನಿಗೆ ಒಂದಷ್ಟು ಮೇಂಟೆನೆನ್ಸ್ ಅಂತ ಇದ್ದೇ ಇರುತ್ತೆ. ಯು ಹ್ಯಾವ್ ಟು ಫೀಡ್ ಇಟ್, ಲೈಕ್ ಸೀರಮ್ಸ್ ಆಗಿರ್ಬೋದು, ಕ್ರೀಮ್ಸ್ ಆಗಿರ್ಬೋದು, ಟ್ರೀಟ್ಮೆಂಟ್ಸ್ ಆಗಿರ್ಬೋದು. ಯುವರ್ ಸ್ಕಿನ್ ವಾಂಟ್ಸ್ ಇಟ್. ನಿಮಗೆ ಏಜಿಂಗೇ ಆಗಿಲ್ಲ ಅಂತಂದರೆ ಎಲ್ಲದೂ ಪರ್ಮನೆಂಟ್. ನಿಮಗೆ ಏಜಿಂಗ್ ಆಗುತ್ತೆ. ನಿಮ್ಮ ಎವ್ರಿ ಮಂತ್, ಎವ್ರಿ 6 months ಒನ್ಸ್ ನಿಮಗೆ ನಿಮ್ಮ ಸ್ಕಿನ್ ಆಲ್ಸೋ ಚೇಂಜಸ್. ಸೊ ಹಾಗಾಗಿ ದಿಸ್ ಇಸ್ ಲೈಕ್ ಅ ನಾನ್ ಸ್ಟಾಪ್ ಇನ್ವೆಸ್ಟ್ಮೆಂಟ್, ಬಟ್ ಅ ರೈಟ್ ಇನ್ವೆಸ್ಟ್ಮೆಂಟ್. ಓಕೆ. ಈ ಸ್ಕಿನ್ ಕೇರ್ಗಳ ಜೊತೆಗೆ ಇನ್ನೊಂದು ಪೀಲ್ಸ್ಗಳನ್ನೆಲ್ಲ ತಗೊಳ್ತಾರೆ. ಇದು ಎಷ್ಟು ಒಳ್ಳೆಯದು ಅನ್ನುವಂಥದ್ದು? ಎಲ್ಲಿ ಪೀಲ್ಸ್ಗಳನ್ನ ತಗೋತಾರೆ? ಇವಾಗ ಕೆಲವರು ವಿಟಮಿನ್ ಸಿ ಪೀಲ್ಸ್ ಆಗಿರ್ಬೋದು, ಗ್ಲುಕೋಟೈನ್ ಪೀಲ್ಸ್ ಆಗಿರ್ಬೋದು, ಸೊ ಈ ರೀತಿ ಟ್ಯಾಬ್ಲೆಟ್ಸ್ಗಳನ್ನೆಲ್ಲ ತಗೊಳ್ತಾ ಇರ್ತಾರೆ. ರೆಕಮೆಂಡೆಡ್, ನಾಟ್ ಫಾರ್ ಎವ್ರಿ ಒನ್. ಎಲ್ಲರಿಗೂ ಅದು ಯೂಸ್ ಆಗೋದಿಲ್ಲ. ಅದಕ್ಕೆ ಹೇಳಿದ್ದು, ಕನ್ಸಲ್ಟೇಷನಲ್ಲಿ ನಿಮಗೆ ಏನು ಸೂಟ್ ಆಗುತ್ತೆ ಅದನ್ನು ತಿಳ್ಕೊಳ್ಳಿ ಫಸ್ಟ್. ರ್ಯಾಂಡಮ್ ಆಗಿ ಮಾರ್ಕೆಟಲ್ಲಿ ಏನೋ ಬಂದಿದೆ ನಾವು ಯೂಸ್ ಮಾಡಬೇಕು, ನೋ, ಇಟ್ ವಿಲ್ ನಾಟ್ ವರ್ಕ್ ಆ್ಯಂಡ್ ಇಟ್ ಮೈಟ್ ಬಿ ಹಾರ್ಮ್ಫುಲ್ ಆಲ್ಸೋ. ಸೊ ಫಸ್ಟು ರೈಟ್ ಪ್ಲೇಸಲ್ಲಿ ಹೋಗಿ ಒಂದು ಕನ್ಸಲ್ಟೇಷನ್ ತೊಗೊಂಡು ದೆನ್ ಯು ಕ್ಯಾನ್ ಆಸ್ಕ್, ಲೈಕ್ ನಿಮ್ಗೆ ಏನು ಸೂಟ್ ಆಗುತ್ತೆ, ಏನು ಮಾಡಬಾರ್ದು. ನಿಮಗೆ 6 months ಪ್ಲ್ಯಾನ್ ಬೇಕಂದರೆ 6 months ಪ್ಲ್ಯಾನು ಹಾಕಿಸ್ಕೊಂಡು ಬರ್ಬೋದು, ಬಟ್ ವಿತ್ ದ ರೈಟ್ ಪರ್ಸನ್. ಓಕೆ. ಕೊನೆಯದಾಗಿ ಸಮ್ಮರಲ್ಲಿ ಇಷ್ಟು ಒಂದು 5 ವಿಷಯಗಳನ್ನು ನೀವು ನೆನಪಿಟ್ಕೊಂಡು ನಿಮ್ಮ ಸ್ಕಿನ್ನನ್ನು ಜಾಸ್ತಿ ಹೊಳೆಯೋ ರೀತಿ ಮಾಡಿ ಅಂತ ಹೇಳಿ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ? ಹೈಡ್ರೇಷನ್, ಚೆನ್ನಾಗಿ ನೀರು ಕುಡೀರಿ, ಚೆನ್ನಾಗಿ ಫ್ಲೂಯಿಡ್ಸ್ ಕುಡೀರಿ. ಆದಷ್ಟು ಮಾರ್ನಿಂಗ್ ಅಥವಾ ಈವ್ನಿಂಗ್ 1 time ವಾಕ್ ಹೋಗಿ, ಅದು ನಿಮಗೆ ಪೋರ್ಸ್ ಎಲ್ಲ ಓಪನ್ ಆಗುತ್ತೆ ಆ್ಯಂಡ್ ನೈಸ್ ಗ್ಲೋ ಯು ವಿಲ್ ಡೆಫಿನೆಟ್ಲಿ ಗೆಟ್ ಇಟ್. ಎಕ್ಸಸೈಸ್ ಮಾಡಿ ಚೆನ್ನಾಗಿ. ಆ್ಯಂಡ್ ಪ್ರೋಟೀನ್, ನಿಮ್ಮ ಸ್ಕಿನ್ ಆಗಲಿ, ಹೇರ್ ಆಗಲಿ, ಬೋನ್ಸ್ ಆಗಲಿ, ಮಸಲ್ಸ್ ಆಗಲಿ, ಎಲ್ಲದಕ್ಕೂ ಪ್ರೋಟೀನ್ ಬೇಕು. ಪ್ರೋಟೀನ್ನ ದಯವಿಟ್ಟು ಮಿಸ್ ಮಾಡಬೇಡಿ, ಕಾಲೇಜನ್ನ ದಯವಿಟ್ಟು ಮಿಸ್ ಮಾಡಬೇಡಿ. ಹೈಡ್ರೇಷನ್ ಆ್ಯಂಡ್ SPF. ವಾವ್, ಅಷ್ಟೇ. ಥ್ಯಾಂಕ್ ಯು. ಸಿಂಪಲ್ ಆಗಿ ಹೇಳಿದ್ರಿ, ಎಲ್ರಿಗೂ ಕೂಡ ಮಾಡ್ಬೋದು. ತುಂಬಾ ಖುಷಿ ಆಯ್ತು ಆ್ಯಕ್ಚುಲಿ ನಮಗೆ ನಿಮ್ಮ ಹತ್ರ ಮಾತಾಡಿ. ಸಮ್ಮರಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ ತಗೋಬೋದು, ಜೊತೆಗೆ ಸಮ್ಮರಲ್ಲಿ ಸ್ಕಿನ್ ಕೇರ್ ಯಾವ ರೀತಿ ಮಾಡ್ಬೋದು ಅಂತ ಹೇಳಿ ಈಸಿಯಾಗಿ ನಮ್ಗೆ ಹೇಳ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲೂ ಕೂಡ ನಮ್ಮ ಜೊತೆ ತುಂಬಾ ಚೆನ್ನಾಗಿ ಮಾತಾಡಿದೆ. ಥ್ಯಾಂಕ್ ಯು ಅಂತ ಹೇಳ್ತಾ, ಕೇಳಿದ್ರಲ್ಲ ವೀಕ್ಷಕರು, ಈ ಸಮ್ಮರಲ್ಲಿ ಯಾವ ರೀತಿ ಹೋಮ್ ರೆಮಿಡೀಸನ್ನು ಯೂಸ್ ಮಾಡದೆ ನಮ್ಮ ಸ್ಕಿನ್ಗೆ ಬೇಕಾಗಿರುವಂಥ ಟ್ರೀಟ್ಮೆಂಟ್ಗಳನ್ನು ಯೂಸ್ ಮಾಡಿ ಯಾವ ರೀತಿ ಸ್ಕಿನ್ನನ್ನು ಮತ್ತಷ್ಟು ಹೊಳಪೋ ರೀತಿ ಮಾಡ್ಬೋದು ಅಂತ ಹೇಳಿ ನಮ್ಮೆಲ್ಲರ ಪ್ರೀತಿಯ ಹಿಮಾನಿ ಅವರು ಹೇಳ್ಕೊಟ್ಟಿದ್ದಾರೆ. ಇವರಿಗೆ ಥ್ಯಾಂಕ್ ಯು ಅಂತ ಹೇಳ್ತಾ, ಕ್ಯಾಮ್ರಾ ಪರ್ಸನ್ ಜಾನ್ ರುದ್ರೇಶ್ ಜೊತೆ ಚೈತನ್ಯ ಗೌಡ, ರಿಪಬ್ಲಿಕ್ ನೆಕ್ಸ್ಟ್ ಬೆಂಗಳೂರು.